ರಾಜ್ಯ ರಾಜಕಾರಣದ ಸುದ್ದಿಯ ಜೊತೆಗೆ ಇವತ್ತಿನ ನ್ಯೂಸ್ ಅವರ್ ಶುರು ಮಾಡೋಣ. ಇಂಟ್ರೆಸ್ಟಿಂಗ್ ಇದೆ. ಡಿ ಕೆ ಶಿವಕುಮಾರ್ ಅವರು 3 ದಿನಗಳ ಹಿಂದೆ ದೆಹಲಿಗೆ ಹೋದರು. ಅವರು ಹೋದ ನಂತರ ಮುಖ್ಯಮಂತ್ರಿಗಳು ಹೋದರು. ಅಫಿಷಿಯಲ್ ಕಾರ್ಯಕ್ರಮಗಳಿದ್ದವು. ಅನ್ಅಫಿಷಿಯಲ್ ಕಾರ್ಯಕ್ರಮ ಅನ್ನುವ ರೀತಿಯಲ್ಲಿ ವರಿಷ್ಠರ ಜೊತೆಗೆ ಭೇಟಿ ಇತ್ತು. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನೂ ಭೇಟಿಯಾಗುವ ಕಾರ್ಯಕ್ರಮ ಇದೆ ಅಂತ ಬೆಂಗಳೂರಿನಲ್ಲಿ ಸುದ್ದಿಯಾಗಿತ್ತು. ಆ ಭೇಟಿ ರಾಹುಲ್ ಗಾಂಧಿಯವರ ಜೊತೆಗೆ ನಡೆಯಲೇ ಇಲ್ಲ. ಪ್ರೋಗ್ರಾಮ್ ಶೆಡ್ಯೂಲ್ ಆಗಿರಲಿಲ್ಲ, ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ರಾಹುಲ್ ಗಾಂಧಿಯವರ ಸಮಯ ಕೇಳಿದ್ದೀವಿ ಅಂತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ್ರು. ಸಿದ್ದರಾಮಯ್ಯನವ್ರ ಟೈಮ್ ಕೇಳಿದ್ರೆ ಕೊಡದೇ ಇರೋಷ್ಟು ದೊಡ್ಡವರಾದ್ರ ರಾಹುಲ್ ಗಾಂಧಿ ಅಂತ ಕಾಂಗ್ರೆಸ್ನಲ್ಲೇ ಕೆಲವರು ಪ್ರಶ್ನಿಸಿದ್ರು. ಇರಲಿ, ಆ ಪ್ರಶ್ನೆಗೆ ನಾವು ಹೋಗೋದು ಬೇಡ. ಸಿದ್ದರಾಮಯ್ಯನವರು ನೆನ್ನೆ ಡಿಸೈಡ್ ಮಾಡ್ಕೊಂಡಂಗಿತ್ತು. ಬಲಗಡೆಯಿಂದ ಎದ್ರು ಅನ್ಸತ್ತೆ, ಇವತ್ತು ಏನಾಗತ್ತೋ ಹಾಗೆ ಬಿಡಲಿ, ಮಾಡೋದು ಮಾಡ್ತೀನಿ ನೋಡಿ ದಿಲ್ಲಿಲಿ ಅಂತ. ಇಂಡಿಯಾ ಟುಡೇ ರಾಜ್ದೀಪ್ ಸರ್ದೇಸಾಯಿ ಅವ್ರನ್ನ ಕರೆಸ್ಕೊಂಡು ಅನ್ನೋದನ್ನು ಕೋರ್ಟ್ಸ್ನಲ್ಲಿ ಓದ್ಕೊಳ್ಳಿ. ಅದನ್ನು ಅಂದರೆ ಪತ್ರಕರ್ತರು ಮುಖ್ಯಮಂತ್ರಿಗಳನ್ನು ಮಾತಾಡಿಸ್ಬೇಕಿದ್ರೆ ಹೋಗಿ ನಿಂತ್ಕೊಳ್ತಾರೆ, ಸಮಯ ಕೇಳ್ತಾರೆ, ಒಂದು ಮಾತು ಅಂತಾರೆ, ಅವ್ರು ಬ್ಯುಸಿ ಇದ್ದೀನಿ ಆಮೇಲೆ ಅಂತಾರೆ, ಅದೆಲ್ಲ ಆಗುತ್ತದೆ. ಬಟ್ ಇಲ್ಲಿ ಹಂಗಾಗಿದ್ದಲ್ಲ. ಇದು ಕರೆಸಿಕೊಂಡು ಏನು ಕೇಳ್ತಿರೋ ಕೇಳಿ ಅಂದರು. ಕೇಳಬೇಕಾದ ಎಲ್ಲ ಪ್ರಶ್ನೆಗಳನ್ನು, ಒಬ್ಬ ಕಸಬುದಾರ ಪತ್ರಕರ್ತ ಕೇಳಬೇಕಾದ ಎಲ್ಲ ಪ್ರಶ್ನೆಗಳನ್ನು ರಾಜ್ದೀಪ್ ಸರ್ದೇಸಾಯಿ ಕೇಳಿದ್ರು. ಬುಲೆಟ್ ಪಾಯಿಂಟ್ಸ್ನಲ್ಲಿ ಕೊಡಬಹುದು ಅನ್ನೋದಾದರೆ, ಮುಂದಿನ 3 ವರ್ಷ ನಾನೇ ಮುಖ್ಯಮಂತ್ರಿ, ಅಧಿಕಾರ ಹಸ್ತಾಂತರದ ಯಾವುದೇ ಒಪ್ಪಂದ ಆಗಿಲ್ಲ, 2023ರ ಚುನಾವಣೆಗೆ ನನ್ನದೇ ನಾಯಕತ್ವ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಂಡ್ರಿ ಏನು ತಪ್ಪಲ್ಲ, ಅವ್ರಿಗೇನು ಬಹಳ ಜನ ಶಾಸಕರ ಬೆಂಬಲ ಇಲ್ಲ, ಇತ್ಯಾದಿ ಇತ್ಯಾದಿ ಹೇಳಿಕೆಗಳನ್ನೆಲ್ಲ ಕೊಟ್ಟರು. KPCC ಅಧ್ಯಕ್ಷರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ದುಡ್ದಿದಾರಲ್ಲ ಡಿ ಕೆ ಶಿವಕುಮಾರ್ ಅಂದರೆ, ಅವರ ಜಾಗದಲ್ಲಿ ಯಾರಿದ್ರೂ ಇದೇ ಕೆಲಸ ಮಾಡ್ತಿದ್ರು ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಹತ್ಕಂಡ್ತಲ್ಲಿಗೆ ಆ ನಂತರ ಕನ್ನಡ ಮಾಧ್ಯಮಗಳಿಗೆ ಮತ್ತೆ ಅದೇ ಹೇಳಿಕೆಯನ್ನು ಪುನರಾವರ್ತಿಸಿದರು. ಇಂಗ್ಲೀಷ್ ಮೀಡಿಯಾಕ್ಕೆ ಯಾಕೆ ಕರೆಸ್ಕೊಂಡು ಕೊಟ್ಟರು ಅಂದರೆ, ದೆಹಲಿ ವರಿಷ್ಠರು ನೋಡ್ಕೊಳ್ಳಿ, ಅದನ್ನು ಟ್ರಾನ್ಸ್ಲೇಷನ್ನಿನ ಚಿಂತೆ ಇಲ್ಲದೆ ದೆಹಲಿ ವರಿಷ್ಠರು ನೋಡ್ಕೊಳ್ಳಿ ಅಂತ. ಕನ್ನಡ ಚಾನಲ್ಗಳಿಗೆ ಅದೇ ಹೇಳಿಕೆಯನ್ನು ಯಾಕೆ ಕೊಟ್ಟರು ಅಂದರೆ, ತಮ್ಮ ಕಾರ್ಯಕರ್ತರು, ಬೆಂಬಲಿಗರು ತಮ್ಮನ್ನು ಬೆಂಬಲಿಸುವ ನಾಯಕರುಗಳು ನೋಡ್ಕೊಳ್ಳಿ ಅಂತ. ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಡಿಪ್ರೆಷನ್ ಅನ್ನಲಾರೆ ಮೌನಕ್ಕೆ ಜಾರಿದರು. ದೆಹಲಿಯಲ್ಲಿ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡಲಿಲ್ಲ ಅವರು. ಸಾಧ್ಯ ಆದಷ್ಟು ಮಾಧ್ಯಮಗಳ ಮುಂದೆ ಕಾಣಿಸಿಕೊಳ್ಳೋದನ್ನು ಅವಾಯ್ಡ್ ಮಾಡಿದ್ರು ಅಂದರೂ ತಪ್ಪಿಲ್ಲ. ಅವರು ಮಾಧ್ಯಮದ ಮುಂದೆ ಕಾಣಿಸಿಕೊಂಡಿದ್ದು ನಿನ್ನೆ ಸಂಜೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮನೆಗೆ ಹೋದಾಗ, ಮನೆಯಿಂದ ಬಂದಾಗ, ಆವಾಗ ಕ್ಯಾಮರಾ ಮುಂದೆ ಕಾಣಿಸಿಕೊಂಡಿದ್ದು. ಹೋಗ್ಬಿಟ್ರು, ಹಾಗೆ ಗಾಡಿ ಸಹಿತ ನಿಲ್ಲಿಸಲಿಲ್ಲ ಅವರು. ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇಬ್ಬರು ಒಟ್ಟೊಟ್ಟಿಗೆ ಹೊರಗೆ ಬರಲಿಲ್ಲ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಹೋಗಿದ್ದರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರನ್ನ ಭೇಟಿಯಾಗೋದಕ್ಕೆ. ಫಸ್ಟ್ ಡಿ ಕೆ ಶಿವಕುಮಾರ್ ಅವರು ಹೊರಗೆ ಬಂದು ಕಾರ್ ಹತ್ಕೊಂಡು ತಂಪಾಡಿಗೆ ತಾವು ಹೋದರು. ಆ ನಂತರ ಮುಖ್ಯಮಂತ್ರಿಗಳನ್ನು ಕಳಿಸೋದಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಕಾರಿನ ತನಕ ಬಂದರು. ಮುಖ್ಯಮಂತ್ರಿಗಳು ಹೇಳಿಕೆ ಕೊಡಲಿಲ್ಲ. ಐ ಥಿಂಕ್ ಡಿ ಕೆ ಶಿವಕುಮಾರ್ ಅಟ್ಲೀಸ್ಟ್ ಕಾರಿನ ಗ್ಲಾಸ್ ಆದರೂ ಇಳಿಸ್ಕೊಂಡಿದ್ರು. ಮುಖ್ಯಮಂತ್ರಿಗಳು ಗ್ಲಾಸ್ ಹಾಕ್ಕೊಂಡು ಹೋಗ್ಬಿಟ್ರು. ಇವತ್ತು 12 ಗಂಟೆಗೆ ದಿಲ್ಲಿಯಿಂದ ಹೊರಟರು. ಇವತ್ತೂ ಮಾತಾಡಲಿಲ್ಲ. ಬೆಂಗಳೂರಿಗೆ ಬಂದ ಮೇಲೆ ನೋಡಿ, ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ಬಿಟ್ರು. ದೊಡ್ಡ ನಮಸ್ಕಾರ ನಿಮಗೆ ಅನ್ನೋ ಥರ ಇತ್ತದು. ಇವತ್ತು 9 ಗಂಟೆಗೆ ಹೊರಟರು ಬೆಳಗ್ಗೆ. ರೀಚ್ ಆಗಿದ್ದು 12ಕ್ಕೆ. ಎಷ್ಟು ಅಂತ ಅವಾಯ್ಡ್ ಮಾಡೋಕ್ಕಾಗುತ್ತೆ? ಏನಾದರೂ ಒಂದು ಪ್ರತಿಕ್ರಿಯೆ ಕೊಡಲೇಬೇಕು, ಏನಾದರೂ ಒಂದು ಕೊಡಲೇಬೇಕು. 2 ಅಧಿಕೃತ ಕಾರ್ಯಕ್ರಮಗಳಿದ್ವು ಇವತ್ತು. ಬೆಂಗಳೂರಿಗೆ ಲ್ಯಾಂಡ್ ಆಗಿ ನೇರವಾಗಿ KPCC ಕಚೇರಿಗೆ ಬಂದರು. ಅಲ್ಲೊಂದು ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಇತ್ತು. ಫಸ್ಟು ಬೆಂಗಳೂರಿಗೆ ಲ್ಯಾಂಡ್ ಆಗಿ ಟಚ್ ಡೌನ್ ಆದ ತಕ್ಷಣ ಏನು ಮಾತಾಡೋದು ಕೇಳಿಸ್ಕೊಳ್ಳಿ. ಬೆಂಬಲ ಮಾತ್ರ ಇದೆ ಅನ್ನುವಂಥ ಹೇಳಿಕೆಯನ್ನು CM ಉಲ್ಲೇಖ ಮಾಡಿದ್ದಾರೆ. ಅಲ್ಲಪ್ಪ, ನಾನೊಬ್ಬ ಪಕ್ಷದ ಅಧ್ಯಕ್ಷನಿದ್ದೀನಿ. ಪಾರ್ಟಿಯವರು ಏನು ಹೇಳಿದಾರೋ ಅನ್ನೋದನ್ನು ಈಗಾಗಲೇ ಮುಖ್ಯಮಂತ್ರಿಗಳೇ ಉಲ್ಲೇಖ ಮಾಡಿದ್ದಾರೆ. ನಾನು ನೆನ್ನೆ ಟಿ ವಿಲಿ ನೋಡಿದೆ. ನೆನ್ನೆ ಸ್ವಲ್ಪ ಬ್ಯುಸಿ ಇದೆ. ಈ ಲಿಸ್ಟ್ ಎಲ್ಲ ಸುಮಾರು ಒಂದು 7,000 ಅರ್ಜಿ ಇತ್ತು. 7,000 ಅರ್ಜಿಗೆ 350 ಅರ್ಜಿಗೆ ತರಬೇಕಾಯಿತು. ಆ ವಿಚಾರ ಸ್ವಲ್ಪ ನಾನು ಕೂತ್ಕೊಂಡು ನೋಡ್ತಾ ಇದ್ದೆ. ಸ್ವಲ್ಪ ಬ್ಯುಸಿ ಇದ್ದೆ, ಆದರೂ ನೋಡಿದೆ ನಾನು. ಅವ್ರು ಹೇಳಿ ಚೀಫ್ ಮಿನಿಸ್ಟ್ರು ಈಗಾಗಲೇ ಕೆಲವೆಲ್ಲ ಈಗ TV9 ಯಾವುದೋ ಒಂದು ರಿಪೋರ್ಟ್ಸಲ್ಲಿ ನೋಡಿದೆ ನಾನು. ಅವ್ರು ಏನು ಹೇಳಬೇಕು ಎಲ್ಲ ನಿಮ್ಮ ಪ್ರಶ್ನೆಗಳಿಗೆಲ್ಲ ಅವರೇ ಉತ್ತರ ಕೊಟ್ಟಿದ್ದಾರೆ. ಸರ್, ಮುಂದಿನ ಚುನಾವಣೆಯಲ್ಲೂ ಸಹ ನನ್ನ ನಾಯಕತ್ವದಲ್ಲಿ ನಾನು ಅವರೇ ಉತ್ತರ ಕೊಟ್ಟಿದ್ದಾರೆ. ಅವ್ರು ಉತ್ತರ ಕೊಟ್ಟ ಮೇಲೆ ತಿರ್ಗಿ ನಾವು ಪದೇ ಪದೇ ಮಾತಾಡೋದು ನಮಗೂ ಸೂಕ್ತ ಅಲ್ಲ, ನೀವು ಕೇಳೋದು ನಿಮಗೂ ಸೂಕ್ತ ಅಲ್ಲ. ಹೇಳಿದ್ರಿ ಐ ಹ್ಯಾವ್ ನೋ ಆಪ್ಷನ್ಸ್ ಅಂತ. ಈಗಲೂ ಅದೇ ಪರಿಸ್ಥಿತಿ ಇಲ್ಲ ಸರ್? ಈಗಲೂ ಅದೇ ಪರಿಸ್ಥಿತಿಯಲ್ಲಿ ಇದ್ದೀರಾ ಅಂತ ಹೈಕಮಾಂಡ್ ಭೇಟಿ ಮಾಡಿದ್ರಿ? ಅಲ್ಲ ರೀ, ನಿಮ್ಗೆ ಯಾಕೆ ನಮ್ಮ ವಿಚಾರ ಅಷ್ಟು ಯಾಕೆ ತಾವು ಗಾಬರಿ ಮಾಡ್ಕೋತಾ ಇದ್ದೀರಾ?
ಗಾಬರಿ ನಮಗೆ ಇಲ್ಲ ಗಾಬರಿ. ಅಲ್ಲ ಡಿ ಕೆ ಶಿ ಅವರು ಸಿಎಂ ಆಗ್ಬೇಕಂತೇಳಿ ಬಹಳಷ್ಟು ಜನರು ಕೂಗಿದೆ ಸರ್. ಅದು ಬಿಡಿ, ಕೆಲವರು ನಿಮ್ಮಲ್ಲೂ ಎಷ್ಟೋ ಜನ ನಿಮಗೂ ಏನೋ ಆಸೆ ಇರ್ತದೆ. ನಾನು ಏನು ಇದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ, ಕಾಮೆಂಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಮಾತಾಡೋರ ಹತ್ರನೇ ಎಲ್ಲರೂ ಯಾರು ಏನೇನು ಮಾತಾಡಿದ್ದಾರೆ ಅವರೇ ಉತ್ತರನೂ ಕೊಡ್ತಾ ಇದ್ದಾರೆ, ಅವರೇ ಪ್ರಶ್ನೆನೂ ಕೊಡ್ತಾ ಇದ್ದಾರೆ. ನೀವು ಪ್ರಶ್ನೆ ಆಗ್ತಾ ಇದ್ದೀರಿ, ಅವರೇ ಉತ್ತರ ಕೊಡ್ತಾರೆ. ಸದ್ಯಕ್ಕೆ ನಾನು ಯಾವ ಉದ್ದಕ್ಕೂ ಉತ್ತರ ಕೊಡೋದಿಲ್ಲ. ಬೆಂಬಲ ಮಾತ್ರ ಅದು ಯಾವ ಪತ್ರಕರ್ತಾನೆ ನೋಡ್ಬೇಕು ಒಂದ್ಸಲ. ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ಬಹಳ ಜನರ ಆಸೆ ಇದೆಯಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರನ್ನು ಪ್ರಶ್ನಿಸಿದಾಗ ನಿಮಗೂ ಭಾಳ ಆಸೆಗಳಿರ್ತವೆ ಅಂದರು. ಅದು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಾತಾಡಿದ್ದದು. ಪತ್ರಕರ್ತರುಗಳು ನೀವಿರ್ತೀರಿ, ಸಂಪಾದಕರಾಗಬೇಕು ಅಂತ ನಿಮಗೆ ಆಸೆ ಇರುತ್ತೆ. ಆದರೆ ಸಂಪಾದಕರು ಯಾರಾಗಬೇಕು ಅನ್ನೋದನ್ನು ಪತ್ರಿಕೆ ಮಾಲೀಕರು ತೀರ್ಮಾನ ಮಾಡ್ತಾರೆ, ಮ್ಯಾನೇಜ್ಮೆಂಟ್ ತೀರ್ಮಾನ ಮಾಡುತ್ತೆ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಪ್ರಶ್ನೆ ಕೇಳಿದ್ದ ಪತ್ರಕರ್ತರಿಗೆ ಹೇಳಿದರು. ಅದರ ಜೊತೆಗೆ ನಮ್ಮ ವಿಷಯಕ್ಕೆ ಇಷ್ಟು ಯಾಕೆ ಟೆನ್ಷನ್ ಮಾಡ್ಕೋತೀರಿ ಅನ್ನುವ ಅರ್ಥದಲ್ಲೂ ಒಂದು ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಅದು ಕೇವಲ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮಧ್ಯದ ಸಿವಿಲ್ ಮ್ಯಾಟ್ರ್ ಅಲ್ಲ. ಡಿ ಕೆ ಶಿವಕುಮಾರ್ ಅವರೇ, ಸಿವಿಲ್ ಮ್ಯಾಟ್ರ್ ಅಲ್ಲ ಅದು. ನಿಮ್ಮ ಏನೋ ಸೈಟ್ ವಿಷಯಕ್ಕೆ ಇಬ್ಬರು ಜಗಳಾಡ್ಕೊತಿದ್ದಾರೆ, ಹಂಗಲ್ಲ ಅದು. ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮುಂದುವರಿತಾರಾ, ಬದಲಾವಣೆ ಆಗತ್ತಾ? ಪ್ರಶ್ನೆಗೆ ಉತ್ತರ ಪಡೆಯುವಂಥದ್ದು ಜನರ ಹಕ್ಕದು. ಯಾಕಂದರೆ ನಮ್ಮನ್ನು ಆಳುವವರು ಯಾರು ಇರ್ತಾರೆ, ಯಾರು ಇರೋದಿಲ್ಲ ಅಂತ. ಮತ್ತು ಆ ಚರ್ಚೆಗೆ ಇಂಬು ಸಿಗುವುದಕ್ಕೆ ಕಾರಣರಾದವರು ಯಾರು? ತಾವುಗಳು, ತಮ್ಮ ಪಕ್ಷದ ನಾಯಕರುಗಳು, ತಮ್ಮ ಶಾಸಕರುಗಳು. ಅವರ ಕಾರಣಕ್ಕಾಗಿ ಆಗಿದ್ದು. 2.5 ವರ್ಷದ ಹಿಂದೆ ನೀವು ಸಿದ್ದರಾಮಯ್ಯನವರಿಬ್ಬರು ದಿಲ್ಲಿಗೆ ಹೋಗಿ ಕೂತ್ಕೊಂಡ್ರಲ್ಲ, ಒಳಗದೇನೋ ಮಾತುಕತೆ ಆಯ್ತಲ್ಲ. ಮಾತುಕತೆ ಮುಗಿಸಿ ಹೊರಗೆ ಬಂದ ನಂತರ ನಿಮ್ಮ ಶಾಸಕರುಗಳ ಹೆಸರುಗಳನ್ನು ಹೇಳ್ಬಿಡ್ತೀನಿ. ಒಪ್ಪಂದ ಆಗಿದೆ, 2 ವರ್ಷಕ್ಕೆ ಒಪ್ಪಂದ ಆಗಿದೆ, 2.5 ವರ್ಷಕ್ಕೆ ಒಪ್ಪಂದ ಆಗಿದೆ. ಅವ್ರು ಹೇಳಿದ್ದಕ್ಕಲ್ವಾ ಆ ಚರ್ಚೆ ಇನ್ನೂ ತನಕ ಜೀವಂತವಾಗಿರೋದು. 5 ವರ್ಷ ಸಿದ್ದರಾಮಯ್ಯನವರೇ CM ಆಗಿರ್ತಾರೆ, ನಾಯಕತ್ವ ಬದಲಾವಣೆಯ ಒಪ್ಪಂದ ಆಗಿಲ್ಲ ಅಂತ ಅವಾಗ ಆ ಶಾಸಕರುಗಳು ಹೇಳ್ಬಿಟ್ಟಿದ್ರೆ ಇವತ್ತ್ಯಾಕಿರ್ತಿತ್ತು ಆ ಚರ್ಚೆ? ಇರಲಿ, ಇದು ಏರ್ಪೋರ್ಟ್ನಲ್ಲಿ ಇಳಿದಾಗ ನಿಮ್ಗೆ ಗೊತ್ತಾಗ್ತಿತ್ತು ಅದು ಟರ್ಮಿನಲ್ 2ನಲ್ಲಿ ಕೆಳಗೆ ಇಳಿದು ಹೊರಗೆ ಬಂದಿದ್ದಾರೆ ಅಂತ. ಅಲ್ಲಿಂದ KPCC ಕಚೇರಿಗೆ ಬಂದರು. ಏರ್ಪೋರ್ಟ್ನಲ್ಲಿ ಆಡಿದ ಮಾತುಗಳು ಹೆಚ್ಚು ಕಡಿಮೆ ವೈರಾಗ್ಯದ ಮಾತುಗಳಂತಿತ್ತು. ಏನೇನು ಕೇಳಬೇಕು ಕೇಳಿದ್ದೀರಿ, ಅವ್ರು ಏನೇನು ಹೇಳಬೇಕು ಹೇಳಿದಾರಲ್ಲ, ಇತ್ಯಾದಿ ಇತ್ಯಾದಿ. KPCC ಆಫೀಸಿಗೆ ಹೋದ್ರೆ ಒಂದು 400 ಜನರ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಇದು. BT ಲಲಿತಾ ನಾಯಕ್ ಅವರು ಇದ್ದಾರೆ ನೋಡಿ, ಯಾವಾಗ ನಮ್ಮ ಡಿಬೇಟಿಗೆಲ್ಲ ಬರ್ತಿರ್ತಾರೆ. BT ಲಲಿತಾ ನಾಯಕ್ ಮಾಜಿ ಸಚಿವೆ, ಅವರು ಸೇರಿದಂತೆ ಅನೇಕರು ಕಾಂಗ್ರೆಸ್ಸಿಗೆ ಬಂದರು. ಅವ್ರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳೋದಕ್ಕೆ ಕಾರ್ಯಕ್ರಮ ಇದು. ಅದರಲ್ಲಿ ಫಿಲಾಸಫಿಕಲ್ ಆಗಿ ಮಾತಾಡಿದ್ರು ಡಿ ಕೆ ಶಿವಕುಮಾರ್ ಅವರು. ಕೇಳಿಸ್ಕೊಳ್ಳಿ ಒಮ್ಮೆ. ಕಾಂಗ್ರೆಸ್ ಏನ್ ಕೊಡ್ತು ನನಗೆ? ಮುಖ್ಯಮಂತ್ರಿ ಮಾಡಲಿಲ್ಲ, ದೊಡ್ಡ ಸೆಂಟ್ರಲ್ ಮಿನಿಸ್ಟರ್ ಮಾಡಲಿಲ್ಲ, ಗವರ್ನರ್ ಮಾಡಲಿಲ್ಲ, ಪಂಚಾಯತಿ ಮೆಂಬರ್ ಮಾಡಲಿಲ್ಲ ಅನ್ನೋದು ಮುಖ್ಯ ಅಲ್ಲ. ಈ ಧ್ವನಿಗೆ ನಿಮಗೆ ಕೊಡ್ತಲ್ಲ, ಈ ಮಾತಾಡೋ ಧ್ವನಿ ಕೊಟ್ಟಿದೆಯಲ್ಲ ಕಾಂಗ್ರೆಸ್ ಪಕ್ಷ. ಬೇರೆ ಪಾರ್ಟಿ ಧ್ವನಿ ಎಲ್ಲ ನಿಮ್ಗೆ ಕೊಡಕ್ ಆಯ್ತಿರ್ಲಿಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರೋದು, ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ. ಈ ಕಾಂಗ್ರೆಸ್ನ ಇತಿಹಾಸ, ಇವೆಲ್ಲ ಇತಿಹಾಸ ಅಲ್ವೇ? ಇದನ್ನು ತೆಗೆದುಹಾಕ್ಲಿಕ್ಕೆ ಸಾಧ್ಯನೇ? ನಾವು ಇಂಥ ಇತಿಹಾಸವುಳ್ಳಂತ ಪಕ್ಷದಲ್ಲಿ ಸದಸ್ಯರಾಗಿದ್ದೇವಲ್ಲ, ಇದು ನಮ್ಮೆಲ್ಲರ ಭಾಗ್ಯ. ಇವತ್ತು ಯಾವ ಸ್ಥಾನದಲ್ಲಿ ನಾನಿದ್ದೀನೋ ಇಲ್ಲ ಎಷ್ಟೋ ಜನ ನಮ್ಮ ಲೀಡರ್ಸ್ ಇದ್ದಾರೋ, ಅವ್ರಿಗೆ ಬೇರೆ ಯಾರು ಈ ಸ್ಥಾನ ಕೊಡಕ್ ಆಗ್ತಿರ್ಲಿಲ್ಲ ಬೇರೆ ಪಾರ್ಟಿಲೆಲ್ಲ. ನಮ್ಮ ಪಾರ್ಟಿ ಮಾತ್ರ ಈ ಸ್ಥಾನವನ್ನ ಕೊಡ್ಲಿಕ್ಕೆ ಸಾಧ್ಯ. ಆ ಪಕ್ಷದಲ್ಲಿ ನೀವು ನಾವು ಸದಸ್ಯರಾಗಿದ್ದೀವಲ್ಲ, ಇದು ಬಹಳ ಪ್ರಮುಖವಾದಂತ ವಿಚಾರ. ಕಾಂಗ್ರೆಸ್ ಏನ್ ಕೊಡ್ತು ನನಗೆ? ಮೆಂಬರ್ ಮಾಡಲಿಲ್ಲ, ಚೇರ್ಮನ್ ಮಾಡಲಿಲ್ಲ, ಮಂತ್ರಿ ಮಾಡಲಿಲ್ಲ, ಮುಖ್ಯಮಂತ್ರಿ ಮಾಡಲಿಲ್ಲ, ದೊಡ್ಡ ಸೆಂಟ್ರಲ್ ಮಿನಿಸ್ಟರ್ ಮಾಡಲಿಲ್ಲ, ಗವರ್ನರ್ ಮಾಡಲಿಲ್ಲ, ಪಂಚಾಯತಿ ಮೆಂಬರ್ ಮಾಡಲಿಲ್ಲ ಅನ್ನೋದು ಮುಖ್ಯ ಅಲ್ಲ. ಆ ಪಕ್ಷದಲ್ಲಿ ನೀವು ನಾವು ಸದಸ್ಯರಾಗಿದ್ದೀವಲ್ಲ, ಇದು ಬಹಳ ಪ್ರಮುಖವಾದಂತ ವಿಚಾರ. ಸೊ ಹಂಗೆ ನೀವು ಕೂಡ ಅವ್ರು ಹೇಳಿದ್ರು, ನಾವು ಯಾವುದಕ್ಕೂ ಸೇರಿಲ್ಲ ಅಲ್ಲಿದ್ದ ನಾಯಕರು, ನಮ್ಗೆ ಯಾವ ಸ್ಥಾನಮಾನನೂ ಬೇಡ, ಈ ಪಕ್ಷಕ್ಕೋಸ್ಕರ ದುಡಿತೀವಿ ಅಂತ ಹೇಳಿದ್ರು. ಯಾವ ಪಕ್ಷದಲ್ಲಿ ಯಾವ ದೇಶದಲ್ಲೂ ಇಂಥ ಇತಿಹಾಸ ಇಲ್ಲ, ಇದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ. ಸೊ ಅಂತ ಪಾರ್ಟಿಲಿ ನೀವು ಬಂದಿದ್ದೀರಿ, ನಾವು ಇದ್ದೀವಿ. ದುಡಿಯೋಣ, ಕೆಲಸ ಮಾಡಿ, ನಿಮ್ಮ ಶ್ರಮ ಇರಲಿ, ನಿಮ್ಮ ಶ್ರಮಕ್ಕೆ ಫಲ ಇರ್ತದೆ. ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ, ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಮಿಕ್ಕಿದ್ದು ಭಗವಂತ ಇದ್ದಾನೆ ಅನ್ನೋ ಮಾತನ್ನ ಹೇಳಿ ಆ ವಿಚಾರ ನಾನೇನು ಮಾತಾಡೋದಿಲ್ಲ. ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಆ ಪ್ರಶ್ನೆಲೇ ಎಲ್ಲ ಉತ್ತರ ಇದೆ.
ಎಲ್ಲ ಮಾತುಗಳಲ್ಲೇ ಎಲ್ಲ ಥರದಕ್ಕೂ ಉತ್ತರಗಳಿದೆ. ಪಾರ್ಟಿ ಇದ್ರೆ ನಾನು, ಪಾರ್ಟಿ ಇದ್ರಲ್ಲ ಅಂದ್ರೆ ನಾನಿಲ್ಲ. ಫಸ್ಟ್ ಪಾರ್ಟಿ ಇರಬೇಕು. ಸೊ ನನಗೆ ಕೊಟ್ಟಿರೋ ಜವಾಬ್ದಾರಿ, ಈ ಪಕ್ಷ ಕಟ್ಟಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಒಬ್ಬ ಕಾರ್ಯಕರ್ತನಾಗಿ ಡೆಪ್ಟಿ ಸಿಎಂ ಆಗಿ ಕೆಲಸ ಕೊಟ್ಟಿದ್ದಾರೆ. ಅದನ್ನು ಏನು ಕೊಟ್ಟಿದ್ದಾರೆ ಅದನ್ನು ಮುಂದುವರಿಸಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮೆಲ್ಲರೂ ಕೂಡ ಒಂದು ದೀಕ್ಷೆ ಕೊಟ್ಟಿದ್ದಾರೆ. ಆ ದೀಕ್ಷೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ವಿ. ನಾನು ಯಾವ ವಿಚಾರಕ್ಕೂ ನಾನು ಚರ್ಚೆ ಮಾಡೋದಿಲ್ಲ. ನೀವು ನನಗೆ ಏನೇ ತಿರುಬಾ ಕೇಳಿದ್ರು ಕೂಡ, ಯಾವುದೇ ಕ್ವಶನ್ ಹಾಕಿದ್ರು ಕೂಡ ನಿಮ್ಗೆ ನಾನು ಬಲಿಯಾಗುವುದಿಲ್ಲ. KPCC ಕಚೇರಿಯಲ್ಲಿ ವೇದಿಕೆ ಮೇಲೆ ಮಾತನಾಡಿದ್ದು, ಹೊರಗೆ ಬಂದ ನಂತರ ಮಾಧ್ಯಮಗಳಿಗೆ ಮಾತನಾಡಿದ್ದು. ಈ ಕಾರ್ಯಕ್ರಮವನ್ನು ಮುಗಿಸಿಕೊಂಡ ನಂತರ DK ಶಿವಕುಮಾರ್ ಅವರು ಸಿಟಿ ಸಿವಿಲ್ ಕೋರ್ಟಿಗೆ ಬಂದರು. ಅಲ್ಲಿ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ವಕೀಲರ ಸಂಘದಿಂದ. ಕೆಂಪೇಗೌಡ ಜಯಂತಿ ಅಲ್ಲೇನಾಯಿತು, ಸುಮಾರು ಚೇರ್ಗಳ ಖಾಲಿ ಇದ್ವಂತೆ ಆಡಿಟೋರಿಯಮ್ಮಲ್ಲಿ. ಕೆಲವು ವಕೀಲರು ನಿಂತ್ಕೊಂಡೇ ಇದ್ದರು. DK ಶಿವಕುಮಾರ್ ಅವರು ಹೇಳ್ತಾರೆ, ನಾವೆಲ್ಲ ಕುರ್ಚಿ ಅಂತ ಬಡದಾಡ್ತೀವಿ, ನೀವು ಖಾಲಿ ಚೇರ್ ಇದ್ದಾವೆ, ಬಂದು ಕೂತ್ಕೊಳ್ಳೋಕೆ ತಯಾರಿಲ್ವಲ್ಲ, ಚೇರ್ ಸಿಗೋದೇ ಕಷ್ಟ, ಸಿಕ್ಕಾಗ ಬಂದು ಕೂತ್ಕೊಂಡ್ಬಿಡ್ಬೇಕು, ಕೂತ್ಕೊಳ್ಳಿ ಅಂತ. ಕೇಳಿಸ್ಕೊಳ್ಳಿ ಅವ್ರು. ನಾವೆಲ್ಲ ಚೇರ್ ಬಡ್ದಾಡ್ತಾ ಇದೀವಿ, ನಿಮ್ ಚೇರೇ ಬೇಡ ಅಂತ ಕೂತಿದ್ದೀರಿ, ಬರೀ ಚೇರ್ ಕೂತ್ಕೊಳ್ರಪ್ಪ. ಚೇರ್ ಸಿಕ್ಕಿದೆ ಕಷ್ಟ, ತಪ್ಪರು ಬಂದು ಕೂತ್ಕೊಳ್ಳೋದು ಕಲಿಯಬೇಕು. ನೀವೆಲ್ಲ ನೋಡಿದ್ರೆ ನೀವು ಬಹಳ ತ್ಯಾಗಿಗಳ ತರ ಕಾಣ್ತಾ ಇದ್ದೀರಿ. ಆಪರ್ಚುನಿಟಿ ಸಿಗೋದು ಬಹಳ ಕಷ್ಟ. ಆಪರ್ಚುನಿಟಿ ಸಿಕ್ಕಿದಾಗ ತಾವೆಲ್ಲ ಉಪಯೋಗಿಸ್ಕೊಳ್ಬೇಕು. ನೋಡಿ, DK ಶಿವಕುಮಾರ್ ಅವರು ನಿನ್ನೆ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟ ನಂತರ ಯಾರ ಜೊತೆಗೂ ಏನೂ ಮಾತೇ ಬೇಡ ಅನ್ನುವಂತೆ ದೆಹಲಿಯಲ್ಲಿದ್ದಂಥವರು ಬೆಂಗಳೂರಿಗೆ ಬಂದಾಗ ಸ್ವಲ್ಪ ಸಾವರಿಸಿಕೊಂಡು ಹೇಳಿಕೆಯನ್ನು ಕೊಟ್ಟರು. ಆ ಮಾತುಗಳಲ್ಲಿ ವೈರಾಗ್ಯ ಇತ್ತು. KPCC ಕಚೇರಿಗೆ ಬಂದಾಗ ಫಿಲಾಸಫಿಕಲ್ ಆಗಿ ಮಾತಾಡಿದ್ರು. ಸಿಟಿ ಸಿವಿಲ್ ಕೋರ್ಟಿಗೆ ಬಂದಾಗ ಸ್ವಲ್ಪ ತಮಾಷೆಯ ಮೂಡಿಗೆ ಬಂದಿದ್ದರು. ಅಲ್ಲಿಗೆ ಏನೇನಾಗಿದೆಯೋ ಅದನ್ನು ಸಿಂಕಿನ್ ಮಾಡಿಕೊಳ್ಳುವ ಪ್ರಯತ್ನ ಇದು. ಸಿಂಕಿನ್ ಮಾಡಿಕೊಳ್ಳುವ ಪ್ರಯತ್ನ. ಇನ್ನು ಮುಖ್ಯಮಂತ್ರಿಗಳು ಕೂಡ ಇವತ್ತು ಹೊರಟರು. ನಿನ್ನೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಮನೆಯಲ್ಲಿ ಮೀಟಿಂಗ್ ಮುಗಿಸಿ ಬಂದು ಅಷ್ಟೊತ್ತಿಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿನಿಂದ ದಿಲ್ಲಿ ತಲುಪಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡೋದಕ್ಕೆ ಹೋದರು. ಅಲ್ಲಿ ಹೇಳಿದ್ದು ಅವರು ಟೋಟಲ್ಲಾಗಿ ಚರ್ಚೆ ಆಗಿದ್ದು ನಿಗಮ ಮಂಡಳಿಗಳ ನೇಮಕಾತಿಗಳ ಬಗ್ಗೆ. ಅದು ಪೂರ್ತಿಯಾಗಿ ಆಗಿಲ್ಲ. 16ನೇ ತಾರೀಕು ಸುರ್ಜೇವಾಲಾ ಅವರು ಬರ್ತಾರೆ. ಅವರು ಬಂದಾಗ ಚರ್ಚೆ ಮಾಡಿ ಫೈನಲ್ ಮಾಡ್ತೀವಿ ಅಂತ. ಅಲ್ಲಿ NDTVಗೆ ಒಂದು ಇಂಟರ್ವ್ಯೂ ಕೊಟ್ಟರು. ಇಂಟರ್ವ್ಯೂ ಅಂದರೆ ಚಿಟ್ಚಾಟ್ ಥರ. NDTVಗೆ ಏನು ಹೇಳಿದ್ರು, ಹೈಕಮಾಂಡ್ನ ಸಂಪೂರ್ಣ ಬೆಂಬಲ ಇದೆ, ಅದು ಇಲ್ಲದೆ ನಾನು ಹೆಂಗೆ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಯೋಕ್ಕೆ ಸಾಧ್ಯ, ಏನೂ ಸೀಕ್ರೆಟ್ ಇಲ್ಲ, ಶಾಸಕರನ್ನ ನಾನು ಆಯ್ಕೆ ಮಾಡಿದ್ರು, ನೀವು CM ಆಗಬೇಕು ಅಂತ ಹೈಕಮಾಂಡ್ ಹೇಳಿದೆ, ಅದಕ್ಕೆ ನಾನು ಮುಂದುವರಿತಾ ಇದ್ದೀನಿ ಅಂತ. ಎರಡೂ ಕೇಳಿಸ್ಕೊಳ್ಳಿ, ಕನ್ನಡ ಮಾತಾಡಿದ್ದು, ಇಂಗ್ಲೀಷ್ ಮಾತಾಡಿದ್ದು. Sir, you are going to be the longest serving chief minister. What is the secret of Siddaramaiah? You are going to be the longest. No secret. People are saying that you are crossing Devraj or MLA selected me. High Command asked me to become the chief minister, so I am continuing. Yes, sir. And you're getting full support to run the government. Without full supporting by the High Command, how can I continue as a chief minister? Sir, you are going. ಮೀಟಿಂಗ್ ಇತ್ತು ಸುರ್ಜೇವಾಲ್ ಜೊತೆನಲ್ಲಿ. ನಾನು DK ಶಿವಕುಮಾರ್ 3 ಜನ ಮೀಟಿಂಗ್ ಮಾಡಿದ್ರು. ಉಳಿದಿರ್ತಕ್ಕಂಥ ಬೋರ್ಡು ಕಾರ್ಪೊರೇಷನ್ಗಳು ಅಲ್ಲಿಗೆ ನಮ್ಮ ಕಾರ್ಯಕರ್ತರನ್ನ ಚೇರ್ಮನ್ ಮಾಡಲಿಕ್ಕೆ ಚರ್ಚೆ ನಡೀತು. ಚರ್ಚೆ ಅಪೂರ್ಣ ಆಯಿತು. ಮತ್ತೆ ಅವರು ಈಸ್ ಕಮಿಂಗ್ ಆನ್ 16th ಟು ಬೆಂಗಳೂರು. 16th ಈವ್ನಿಂಗ್ ಈಸ್ ಕಮಿಂಗ್ ಟು ಬೆಂಗಳೂರು, where we are going to finalize the list. ಇಲ್ಲಿಗೆ ಬಂದು ನಿಂತಿದೆ ಕಥೆ. ಇದು 2 ವರ್ಷ 2 ತಿಂಗಳ ಹಿಂದೆ ಸರ್ಕಾರ ಏನು ಅಸ್ತಿತ್ವಕ್ಕೆ ಬಂತಲ್ಲ, DK ಶಿವಕುಮಾರ್ ಕಡೆಯವರು ಅವಾಗ ಹೇಳಿದ್ದು 2 ವರ್ಷನೋ 2.5 ವರ್ಷ ಏನೊಂದು ಒಪ್ಪಂದ ಆಗಿದೆ ಬಿಡಿ, ಚೇಂಜ್ ಆಗುತ್ತೆ ಬಿಡಿ ಅಂತ. ಸಿದ್ದರಾಮಯ್ಯನವ್ರ ಕಡೆಯವರು ಹೊರಗಡೆ ಜನರ ಜೊತೆಗೆ ಮಾತಾಡುವಾಗ ನಮ್ಮಂಥವ್ರ ಜೊತೆಗೆ ಮಾತಾಡುವಾಗ ಅದೆಲ್ಲ ಸಾಧ್ಯನೇ ಇಲ್ಲರಿ, ಸಿದ್ದರಾಮಯ್ಯನವರೇ 5 ವರ್ಷ ಅನ್ನೋರು. ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ 2 ಅಭಿಪ್ರಾಯಗಳು ಹೆಂಗಿದ್ದಾವೆ ಅಂತ. ಒಂದು ಕಡೆ
ಡಿ ಕೆ ಶಿವಕುಮಾರ್ ಅವರು ತಮ್ಮ ಬೆಂಬಲಿಗರ ಜೊತೆ ಕೂತ್ಕೊಂಡಾಗ ಏನೇನು ಮಾತಾಡ್ತಾರೆ, ಸಿದ್ದರಾಮಯ್ಯನವರು ತಮ್ಮ ಬೆಂಬಲಿಗರ ಜೊತೆ ಕೂತ್ಕೊಂಡಾಗ ಏನೇನು ಮಾತಾಡ್ತಾರೆ ಅನ್ನೋದು ನಮ್ಮ ಕಿವಿಗೆ ಬೀಳ್ತಿರುತ್ತೆ. ಡಿ ಕೆ ಶಿವಕುಮಾರ್ ಅವರು ಕಾನ್ಫಿಡೆಂಟ್ ಆಗಿದ್ದರು. ಸಿದ್ದರಾಮಯ್ಯನವ್ರಿಗೆ ಅವರದ್ದೇ ಬೆಂಬಲಿಗರ ಪ್ರಶ್ನೆ ಮಾಡಿದಾಗ ಆ ಪ್ರಶ್ನೆನೇ ಅವಾಯ್ಡ್ ಮಾಡಿಬಿಡ್ತಾಯಿದ್ರು ಅವರು. ಸರ್ ಒಪ್ಪಂದ ಅಂತಿದ್ದಾರೆ, ಏನಾರು ಆಗಿದೆಯಾ ಅಂದರೆ ಸುಮ್ಮನೆ ಅಂತ ಹಾಗೆ ಆ ಪ್ರಶ್ನೆಗೆ ಉತ್ತರ ಕೊಡ್ತಿರಲಿಲ್ಲ ಅವರು. ನಿಧಾನಕ್ಕೆ ಏನಾಗ್ಬಿಡ್ತು, ಸಿದ್ದರಾಮಯ್ಯನವರ ಬೆಂಬಲಿಗರ ಗುಂಪಿತ್ತಲ್ಲ ಅದರದ್ದು ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ ಬಂತು. ನೀವು 6 ತಿಂಗಳ ಹಿಂದೆ ಅವ್ರನ್ನ ಏನು ಸರ್ ಏನಾಗುತ್ತೆ ಅಕ್ಟೋಬರ್ ನವಂಬರ್ ಅಂದರೆ ಏನಾರು ಆಗ್ಬೋದು ಸರ್ ಅನ್ನೋಕ್ಕೆ ಶುರು ಮಾಡಿಬಿಟ್ರು. ಏನಾರು ಆಗಬಹುದು, ಏನೂ ಆಗದೆ ಅಂತೂ ಇರೋದಿಲ್ಲ, ಒಂದು ಟರ್ಬ್ಯುಲೆನ್ಸ್ ಅಂತೂ ಇದ್ದೇ ಇರುತ್ತೆ. ಹಾಗೆ ಬರ್ತಾ 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 ಸಿದ್ದರಾಮಯ್ಯನವರ ಆಪ್ತ ವಲಯಕ್ಕೆ ಅನ್ಸೋದಕ್ಕೆ ಶುರುವಾಯಿತು, ಹೇಳಕ್ಕೆ ಬರೋದಿಲ್ಲಪ್ಪ ಇದು ಅಂತ. ಯಾಕಂದರೆ ಸಿದ್ದರಾಮಯ್ಯನವರು ಅಸರ್ಟಿವ್ ಆಗಿ ಮಾತಾಡ್ತಿರ್ಲಿಲ್ಲ ಅವ್ರ ಜೊತೆಗೂ. ಹೇಳಬೇಕಲ್ಲ, ಅಂಥದ್ದೇನೂ ಆಗಲ್ರಯ್ಯ, ಡೋಂಟ್ ವರಿ, ನಾನು ಇಲ್ವಾ ಇಲ್ಲಿ ಕುತ್ಕೊಂಡಿಲ್ವಾ ಇಲ್ಲಿ ಅಂದುಬಿಟ್ರೆ ಮುಗಿದೋಗುತ್ತೆ, ಅವ್ರ ಕಾನ್ಫಿಡೆನ್ಸ್ ಬಂದುಬಿಡುತ್ತೆ. ಹಂಗೂ ಮಾತಾಡ್ತಿರ್ಲಿಲ್ಲ ಅವರು. ಏಕಾಏಕಿ ದಿಲ್ಲಿಲಿ ಏನೇನು ಮಾತಾಡಬೇಕು ಎಲ್ಲ ಮಾತಾಡ್ಬಿಟ್ರು. ಅದಾದ ಮೇಲೆ ಸಿದ್ದರಾಮಯ್ಯನವರ ಪಾಳೆಯಕ್ಕೆ ಒಂದು ಕಾನ್ಫಿಡೆನ್ಸ್ ಅಂತ ಬಂದಿದ್ದು. ನೋಡಿ ಇವತ್ತು ಸತೀಶ್ ಜಾರಕಿಹೊಳಿ ಅವ್ರು ಏನಂತಾರೆ, ಸಿದ್ದರಾಮಯ್ಯನವ್ರು ಹೇಳಿದ್ರು ಅಂದರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದ್ದಂಗೆ ಅದು ಅಂತ. ಕೇವಲ ಅವರೊಬ್ಬರೇ ಅಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹಂಗಂದ್ರು, ಮುಗಿತಲ್ಲ ಸಿದ್ದರಾಮಯ್ಯನವ್ರು ಹೇಳಿದ್ರು ಅಂತ. ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರ ಗುಂಪಿನಲ್ಲಿ ಗುರುತಿಸಲ್ಪಡುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು, ಮುಗಿತಲ್ಲ ಸಿದ್ದರಾಮಯ್ಯನವ್ರು ಹೇಳಿದ್ರೆ ಅಂತ. ಕೇಳಿಸ್ಕೊಳ್ಳಿ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತ. ಅದು ಮಾಡಲಿಕ್ಕೆ ನಿನ್ನೆ ಡೆಲ್ಲಿಯಲ್ಲಿ ಚರ್ಚೆ ಮಾಡಿದ್ದಾರೆ. ಬೇಗ ಆಗಬೇಕಂತ ನಮ್ಮದು ಕೂಡ ಒತ್ತಡಿದ್ದಾರೆ. ನಿನ್ನೆ ಮುಗಿದು ಕ್ಲೋಸ್ ಆಯ್ತಲ್ಲ, ಅದು ಈಗ ಮತ್ತೆ ಹೊಸದು. ನಿನ್ನೆ ಅವರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ, ಮುಗಿದೋಯ್ತು. 28ರವರೆಗೆ ಕ್ಲಿಯರ್ ಮಾಡಿದ್ದಾರೆ, 28 ಮೇವರೆಗೆ ಕ್ಲಿಯರ್ ಮಾಡಿದ್ದಾರೆ ಅವರು. ಅದು ಮುಂದೆ ನೋಡೋಣ, ಈಗ ಯಾಕೆ ಅದ್ರ ಬಗ್ಗೆ ಚರ್ಚೆ, ಇನ್ನೂ 3 ವರ್ಷ ಇದೆ. 28ರಲ್ಲಿ ಸಿದ್ದರಾಮಯ್ಯ ನಾಯಕತ್ವ ಬೇಕಂತ ಹೇಳಿದ್ದೀನಿ, ನಿಮ್ಮ ಮುಂದೆ ಹೇಳಿದ್ದೀನಿ. ಸಿದ್ದರಾಮಯ್ಯ ಅವರ ನಾಯಕತ್ವ ಮುಂದಿನ ಚುನಾವಣೆಗೆ ಅವಶ್ಯಕತೆ ಇದೆ, ಅವ್ರು ಬೇಕು ಮುಂದಿನ ಚುನಾವಣೆ ಅಂತ ಹೇಳಿದ್ದೀನಿ. ನಾನು ಹೇಳಿದ್ದೀನಿ ಅವರು ಮುಖ್ಯಮಂತ್ರಿ ಆಗದೆ ಇರಬಹುದು, ಆದರೆ ಅವ್ರ ಲೀಡರ್ಶಿಪ್ ಅನಿವಾರ್ಯ ಕಾಂಗ್ರೆಸ್ಗೆ ಅಂತ ಹೇಳಿದ್ದೀನಿ. ನಾನು ಮುಂದೆ ಇರ್ತಾರೆ, ಅವರು ರಾಜಕಾರಣದಲ್ಲಿ ಇರ್ತಾರೆ ಅವ್ರು ಹೇಳಿದಾರಲ್ಲ. ನಾನು ಅಧಿಕಾರದಲ್ಲಿ ಇರದೆ ಹೋದ್ರು ಕೂಡ ಕಾಂಗ್ರೆಸ್ ಪಕ್ಷದ ಮುಂದಾಳತ್ವ ವಹಿಸ್ತೀನಿ ಅಂತ ಅವರು ಹೇಳಿದ್ದಾರೆ ಸಾಕ ಸಾರಿ. ನಾನು 6 ತಿಂಗಳ ಹಿಂದೆನೇ ಇದನ್ನು ಹೇಳಿದ್ದೀನಿ. ನಿನ್ನೆದಂತೆ ಅದೆಲ್ಲ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬರ್ದಂಗೆ ಆಗಿದೆ, ಮತ್ತೆ ಮಾಡೋರು. ಇನ್ನು ರಾಜಕೀಯದ ವಿಚಾರಗಳನ್ನು ಇಲ್ಲಿ ಮಾತನಾಡೋದು ಅಷ್ಟೊಂದು ಸಮಂಜಸ ಅಲ್ಲ ಅಂತೇಳಿ ನನಗೆ ಅನಿಸುತ್ತೆ. ನಮಗೆ ಗೊತ್ತಿಲ್ಲ ಅದೆಲ್ಲ ನಮ್ಮವರೆಗೂ ಬರಲೇ ಇಲ್ಲ. ಅದು ನಮ್ಮ ತನಕ ಯಾರಾದ್ರು ಬಂದು ಹೇಳಿದರೆ, ನಮ್ಮ CLP ಸಭೆಯಲ್ಲಿ ನಮ್ಮ ಜನರಲ್ ಸೆಕ್ರೆಟರಿಗಳು ಬರ್ತಾರೆ, ಅನೇಕ ಸಂದರ್ಭದಲ್ಲಿ ಸಭೆ ಮಾಡಿದ್ದಾರೆ, ಅವ್ರು ಯಾರಾದರೂ ಹೇಳಿದರೆ ಬಹುಶಃ ಈ ಗೊಂದಲನೂ ಕೂಡ ಆಗ್ತಾ ಇರಲಿಲ್ವೋ ಏನೋ. ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಒಬ್ಬ ಹಿರಿಯ ನಾಯಕರು, ಉಪಮುಖ್ಯಮಂತ್ರಿಗಳಾಗಿದ್ದಾರೆ, KPCC ಅಧ್ಯಕ್ಷರಾಗಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಅವರು ಕೂಡ ಸಾಕಷ್ಟು ಈ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಪಕ್ಷ ಅಧಿಕಾರ ತರಕ ಅವರು ಕೂಡ ಶ್ರಮಿಸಿದ್ದಾರೆ. ಅದು ಹೈಕಮಾಂಡ್ ನಿರ್ಧಾರ ಮಾಡ್ತದೆ, ಯಾರು MB ಪಡ್ಲಿಕ್ಕೆ ಆಗಿರಲ್ಲ, ನಾನು ಅದ್ರ ಹೇಳಿಕೆ ಕೊಡಲಿಕ್ಕೆ ಬಯಸಿದೆ. ಹೀಗಾಗಿ ಇಷ್ಟೇ, ನಾನು KPCC ಅಧ್ಯಕ್ಷರ ರೇಸ್ನಲ್ಲಿ ಇಲ್ಲ, ನಾನು KPCC ಅಧ್ಯಕ್ಷ ಸ್ಥಾನ ಕೇಳಿಲ್ಲ. ಬರ್ತದೆ, ಆದರೆ ಈಗ CM ಕುರ್ಚಿ ಖಾಲಿ ಇಲ್ಲ, ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಹೈಕಮಾಂಡ್ ಅಂತಿಮ ನಿರ್ಧಾರ ಕೈಗೊಳ್ಳುತ್ತದೆ. KPCC ಅಧ್ಯಕ್ಷ ಸ್ಥಾನನೂ ಕೂಡ ಖಾಲಿ ಇಲ್ಲ. ನೋಡಿ, CM ಸಾಹೇಬ್ರು ಅವರು ಹೇಳಿದ ಮೇಲೆ ಅದ್ರ ಮೇಲೆ ನಾವು ಮಾತಾಡೋದು ಬಹಳ ತಪ್ಪಾಗುತ್ತೆ. CM ಸಾಹೇಬ್ರ ಎಲ್ಲದಕ್ಕೂ ಉತ್ತರವನ್ನ ಕೊಟ್ಟಾಗಿ. ಈಗ CM ಸಾಹೇಬ್ರು ಸಂದರ್ಶನವನ್ನ ನಾನು ಕೂಡ ತಮ್ಮ ಮಾಧ್ಯಮದಲ್ಲೇ ನೋಡಿದ್ದೀನಿ. ಸೊ ಅವರು ಹೇಳಿದ ಮೇಲೆ ಕತೆ ಅಲ್ಲಿಗೆ ಮುಗೀತು. ನಾನೇನು ಹೇಳ್ತಾ ಇದ್ದೀನಿ, ದೊಡ್ಡವರು ಮಾತನಾಡಿದ ಮೇಲೆ ಅದನ್ನ ಬೆಳೆಸೋದ್ರಲ್ಲಿ ಯಾವುದೇ ಒಂದು ಅರ್ಥ ಇಲ್ಲ, ಕ್ರಾಂತಿ ಇಲ್ವೇ ಇಲ್ಲ, ಬರೀ ಶಾಂತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಪರಮೇಶ್ವರ್ ಅವ್ರೇನಂದ್ರು, ಅಧಿಕಾರ ಹಂಚಿಕೆ ಒಪ್ಪಂದ ನಮಗೆ ಗೊತ್ತಿಲ್ಲ, ನಮಗೆ ಹೇಳಿ ಮಾಡಿದರೆ ಇಷ್ಟು ಗೊಂದಲ ಆಗ್ತಿರಲಿಲ್ಲ ಅಂತ. ಈ ಹೇಳಿಕೆಯನ್ನು ಹಿಂದಿನ ಒಂದು 3 ತಿಂಗಳಿಂದ 4 ತಿಂಗಳಿಂದ ಇರಬೇಕು. ಪರಮೇಶ್ವರ್ ಅವರು ಒಪ್ಪಂದ ಆಗಿದೆಯೋ ಆಗಿಲ್ವೋ ಅನ್ನೋ ಚರ್ಚೆ ಆಗ್ತಿದ್ದಾಗ ನೀವೇ ಒಪ್ಪಂದ ಮಾಡ್ಕೊಂಡ್ರೆ ನಾವ್ಯಾಕಿರ್ಬೇಕಿಲ್ಲಿ ಅಂತ ಕೇಳ್ಬಿಟ್ಟಿದ್ರು. ನಾವ್ಯಾಕಿರ್ಬೇಕಿಲ್ಲಿ ಅಂತ. ಈಗ ನಮಗೆ ಹೇಳಿ ಮಾಡಿದರೆ ಇಷ್ಟು ಗೊಂದಲ ಆಗ್ತಿರಲಿಲ್ಲ ಅಂತಿದ್ದಾರೆ. ಈ ಹೇಳಿಕೆ ಯಾಕೆ? ಸಿದ್ದರಾಮಯ್ಯನವರು ಒಪ್ಪಂದ ಆಗಿಲ್ಲ ಅಂದಿದ್ದಕ್ಕೆ. ಇದೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅದು ಹೇಳ್ತಾ ಇದ್ದೆ. ಒಂದು 2 ಅಪ್ಡೇಟ್ ಇದಾವೆ, ಅದು ಮುಗಿಸಿ ನ್ಯಾಷನಲ್ಲು ಇಂಟರ್ನ್ಯಾಷನಲ್ ಸುದ್ದಿಗಳಿಗೆ ಹೋಗೋಣಂತೆ. ಡಾಕ್ಟರ್ ಪರಮೇಶ್ವರು, MB ಪಾಟೀಲು, ಸತೀಶ್ ಜಾರಕಿಹೊಳಿ, ಇವ್ರ ಪೈಕಿ ಸತೀಶ್ ಜಾರಕಿಹೊಳಿ, MB ಪಾಟೀಲ್ ಅಂತೂ ಪಕ್ಕಾ ಸಿದ್ದರಾಮಯ್ಯ ಆಪ್ತರು. ಇವರು ಏನೇನು ಹೇಳಿದ್ರು ಅನ್ನೋದನ್ನು ನೋಡಿದ್ವಿ. ಸಿದ್ದರಾಮಯ್ಯನವರು ನಿನ್ನೆ ದಿಲ್ಲಿಯಲ್ಲಿ ಕೊಟ್ಟ ಹೇಳಿಕೆ ಡಿ ಕೆ ಶಿವಕುಮಾರ್ ಅವರ ಕಟ್ಟರ್ ಬೆಂಬಲಿಗರಿಗೆ ಒಂದು ಶಾಕ್. ಅದು ಅಂದರೆ ಅಕ್ಟೋಬರ್ ಎಂಡ್ ರೀ ಅಥವಾ ನವೆಂಬರ್ ಒಬ್ಬಬ್ಬ ಅಂದರೆ ನವೆಂಬರ್ ಎಂಡ್ ಅಷ್ಟೊತ್ತಿಗೆ
ನಾಯಕತ್ವ ಬದಲಾವಣೆನೇ ಆಗಿ ಹೋಗುತ್ತೆ ಅಂತ ಮಾತಾಡ್ತಿದ್ರು ಅವರು. ಅವ್ರಿಗೊಂದು ಶಾಕ್ ಆಯಿತು, ಇದು ಸುಲಭವಾಗಿ ಆಗುವಂಥದ್ದಲ್ಲ ಅಂತ. ಸಿದ್ದರಾಮಯ್ಯನವ್ರು ಹಂಗೆ ಹೇಳಿದಾಗ ಅವರು ಮೈಕ್ ಮುಂದೆ ಬಂದು ಅದು ಹೆಂಗ್ರಿ ಕೊಡೋದಿಲ್ಲ, ಮಾತುಕತೆ ಆಗಿದೆ, ಒಪ್ಪಂದ ಆಗಿದೆ, ಹಾಗೆಲ್ಲ ಮಾತಾಡೋಕ್ಕೆ ಬರೋದಿಲ್ಲ. ಅವ್ರವ್ರ ರಾಜಕಾರಣ ನೋಡ್ಕೋಬೇಕು, ಸರ್ವೈವ್ ಆಗಬೇಕಲ್ಲ. ಜೊತೆಗೆ ಅವರವ್ರ ಕ್ಷೇತ್ರದಲ್ಲಿ ಡೆಮೋಗ್ರಫಿ, ಕೇವಲ ಒಕ್ಕಲಿಗರ ಓಟಿನಿಂದನೇ ನಾವು ಗೆಲ್ತೀವಿ ಅನ್ನೋದಿದ್ದರೆ ಔಟ್ರೈಟಾಗಿ ಡಿ ಕೆ ಶಿವಕುಮಾರನ್ನು ಬೆಂಬಲಿಸಿ ಮಾತಾಡಬಹುದು. ಅವ್ರವ್ರ ಕ್ಷೇತ್ರದಲ್ಲಿ ಡೆಮೋಗ್ರಫಿಗಳು ಬೇರೆ ಇದ್ದಾವೆ, ಏನೇನೋ ಮಾತಾಡಿ ಮುಂದಿನ ಇಲೆಕ್ಷನ್ನಲ್ಲಿ ಮತ್ತೇನೋ ಅಧ್ವಾನಗಳಾಗಬಾರ್ದು ಅನ್ನೋ ಥರ ಅವರು ಎಚ್ಚರಿಕೆಯಿಂದ ಮಾತಾಡ್ತಾರೆ. ಮಾಗಡಿ ಬಾಲಕೃಷ್ಣ ಅವರು ಮಾತಾಡಿದ್ರು ನೋಡಿ, ಈಗ ಏನು ಕಷ್ಟಪಟ್ಟಿದ್ದಾರೆ, ಅಧಿಕಾರ ಸಿಗಬೇಕು ಎಲ್ಲ ಮಾತಾಡ್ತಿದ್ರಲ್ಲ, ಇವತ್ತೇನಂತಾರೆ 5 ವರ್ಷನೋ 10 ವರ್ಷನೋ ಸಿದ್ದರಾಮಯ್ಯನವರ ಅವಧಿ ಮುಗಿದ ನಂತರ ನಮ್ಮ ನಾಯಕರಿಗೆ ಅವಕಾಶ ಸಿಗಲಿ ಅಂದರು. ಕೇಳಿಸ್ಕೊಳ್ಳಿ. CM ಅವರು 5 ವರ್ಷ ಇರ್ತಾರೋ ಇನ್ನು 10 ವರ್ಷ ಇರ್ತಾರೋ ಅದು ಪ್ರಶ್ನೆ ನಮಗೆ ಗೊತ್ತಿಲ್ಲ. ಆದರೆ CM ಅವರ ನಂತರ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಇನ್ನು ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಮಾತಾಡ್ತಕ್ಕಂಥದ್ದು ನನಗೆ ಆ ಶಕ್ತಿ ಇಲ್ಲ. ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡ್ತಕ್ಕಂಥದ್ದು, ಹೇಳಿಕೆ ಕೊಡ್ತಕ್ಕಂಥದ್ದು ಶಕ್ತಿ ನನಗಿಲ್ಲ. ನಾವು ಅಲ್ಗಳಿಯೋದಿಲ್ಲ. ನಾನು ಹೇಳೋದು CM ನಂತರ ಅವಕಾಶ ನಮ್ಮ ನಾಯಕರಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ. ಯಾವಾಗಲಾದ್ರೂ ಹೈಕಮಾಂಡ್ ಯಾವಾಗ ಹೇಳ್ತದೋ ಆವಾಗ. ನಮಗೆ ಯಾರೂ ನೋಟಿಸ್ ಕೊಟ್ಟಿಲ್ಲ, CMಗೂ ನೋಟಿಸ್ ಕೊಡೋಕ್ಕಾಗಲ್ಲ. ಅದನ್ನು ಹೈಕಮಾಂಡ್ ನೋಡ್ಕೊತದೆ. ಹೈಕಮಾಂಡ್ ಅದ್ರ ಬಗ್ಗೆ ಗಮನ ಹರಿಸ್ತದೆ. ಇಲ್ಲಿ ಬಲಾಬಲದ ಪ್ರಶ್ನೆ ಬರೋದಿಲ್ಲ. ಇದು ಕಾಂಗ್ರೆಸ್ ಪಕ್ಷ, ಹೈಕಮಾಂಡ್ನ ತೀರ್ಪೇ ಅಂತಿಮ. ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರು ಬಲ ಇಲ್ವಾ ಸರ್? ಅದನ್ನು ನಾನು ಹೇಳ್ತಕ್ಕಂಥದ್ದು ಸೂಕ್ತ ಅಲ್ಲ. ಎಲ್ರಿಗೂ ಎಲ್ಲರೂ ಬಲನೂ ಇರಲ್ಲ. ಕೆಲವ್ರದ್ದು ಈಗ CM ಸ್ವಲ್ಪ ಜಾಸ್ತಿ ಇದ್ದರೆ ಅದ್ರ ನೆಕ್ಸ್ಟ್ ಸ್ಥಾನ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಹಂಗೆ ಹಂತವಾಗಿ ಇರ್ತದೆ. ಎಲ್ಲರ ಬಲ ಇರ್ತದೆ. ಅವ್ರ ನಾಯಕತ್ವನೂ ಬೇಕಲ್ಲಪ್ಪ. ಸಿದ್ದರಾಮಣ್ಣವ್ರನ್ನ ಬಿಟ್ಟರೆ ನಾವು ಚುನಾವಣೆ ಮಾಡೋಕ್ಕಾಯ್ತದ? ಸಿದ್ದರಾಮಣ್ಣ, ಡಿ ಕೆ ಶಿವಕುಮಾರು, ಪರಮೇಶ್ವರು, ಎಲ್ಲರ ನಾಯಕತ್ವನೂ, ಖರ್ಗೆ ಸಾಹೇಬರು, ಎಲ್ಲರ ನಾಯಕತ್ವನೂ ಬೇಕು. ಕಾಂಗ್ರೆಸ್ ಪಕ್ಷ ಸರ್ವಜನಾಂಗದ ಶಾಂತಿಯ ತೋಟ. ಎಲ್ಲ ವರ್ಗದ ಜನ ನಾಯಕತ್ವ ಇರ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ನ ಶಕ್ತಿ. ನೋಡಿ, ಅಂತಿಮವಾಗಿ ಇದೊಂದು ಹೇಳಿ ಮುಂದಿನ ಸುದ್ದಿಗೆ ಹೋಗೋಣಂತೆ. ಸಿದ್ದರಾಮಯ್ಯನವರು ನಿನ್ನೆ ದೆಹಲಿಯಲ್ಲಿ ಕೂತ್ಕೊಂಡಿದ್ರು. ಅಚಾನಕ್ಕಾಗಿ ನ್ಯಾಷನಲ್ ಚಾನಲ್ನವ್ರು ಬಂದು ಮುಖಕ್ಕೆ ಮೈಕ್ ಹಿಡಿದು ಕೇಳಿಬಿಟ್ರು ಪ್ರಶ್ನೆ. ನಂದಿ ಬೆಟ್ಟದ ಸಚಿವ ಸಂಪುಟ ಸಭೆ ಆದಾಗ ಆಗಿತ್ತಲ್ಲ, ಪತ್ರಕರ್ತರ ಪ್ರಶ್ನೆ ಕೇಳಿಬಿಟ್ರು. ಮೈಸೂರಿನಲ್ಲಿ KRS ಡ್ಯಾಮಿಗೆ ಬಾಗಿನ ಬಿಡೋದಕ್ಕೆ ಹೋದಾಗಲೂ ಪತ್ರಕರ್ತರು ಈ ಪ್ರಶ್ನೆ ಕೇಳಿದರು ಸಿದ್ದರಾಮಯ್ಯನವ್ರಿಗೆ. 5 ವರ್ಷ ನೀವೇ ಇರ್ತೀರಾ ಅಂತ ಕೇಳಿದವ್ರಂಗೆ ದಾಟ್ಕೊಂಡು ಹೋಗ್ಬಿಟ್ರು ಸಿದ್ದರಾಮಯ್ಯನವ್ರು. ಕೈ ಎತ್ತಿ ಡಿ ಕೆ ಶಿವಕುಮಾರ್ ಕೈ ಎತ್ತಿ ಹೇಳಿದ್ರಲ್ಲ, ನಮ್ಮ ಸರ್ಕಾರ ಬಂಡೆಯಂತೆ ಇರುತ್ತದೆ ಅಂದ್ಕೂಡಲೇ ಪತ್ರಕರ್ತರು ಕೇಳ್ತಾರೆ 5 ವರ್ಷ ನೀವೇ ಇರ್ತೀರ ಆಗಿದ್ದರೆ ಅಂತ. ಕೇಳಿದವ್ರಂಗೆ ಹೋಗ್ಬಿಟ್ರು ಇಲ್ಲೇ. ಬಟ್ ನಂದಿ ಬೆಟ್ಟದ ಕಾರ್ಯಕ್ರಮದಲ್ಲಿ, ನಂದಿ ಬೆಟ್ಟದ ಸಚಿವ ಸಂಪುಟ ಸಭೆಯ ಸಂದರ್ಭದಲ್ಲಿ ಏನಾಯಿತು, ನಿಂತ್ಕೊಂಡಿದ್ದಾರೆ ಅವರು. ಈ ಕಡೆ ಬಲಗಡೆ ಪರಮೇಶ್ವರ್ ಇದ್ದಾರೆ. 5 ವರ್ಷ ನೀವೇ ಇರ್ತೀರಾ ಅಂತ ಪತ್ರಕರ್ತರು ಕೇಳಿದಾಗ ಪರಮೇಶ್ವರ್ ಸಡನ್ಲಿ ನಿಮಗೆ ಯಾಕೆ ಡೌಟು ಅಂದ್ಬಿಟ್ರು. ನಿಮಗೆ ಯಾಕೆ ಡೌಟು ಅಂದ ತಕ್ಷಣ ಇವರು 5 ವರ್ಷ ನಾನೇ ಇರ್ತೀನಿ ಅಂದರು ಸಿದ್ದರಾಮಯ್ಯನವರು. ಅದು ರಿಯಾಕ್ಟಿವ್ ಆನ್ಸರ್. ಅದು ಆ್ಯಕ್ಷನ್ಗೆ ರಿಯಾಕ್ಟಿವ್ ಆಗಿ ಬಂದಂಥ ಆನ್ಸರ್ ಬಂದ ಮೇಲೆ ಅದು ಹೈಪ್ ಆಯಿತು. ಆಗಿದ್ದಾಗಲಿ ಅಂದ್ಕೊಂಡು ಚಂದ ಗ್ರಾಫಿಕ್ ಮಾಡಿ ಟ್ವೀಟು ಮಾಡಿಬಿಟ್ಟಿದ್ರು ಸಿದ್ದರಾಮಯ್ಯನವ್ರ ಕಡೆಯವರು. ಆದರೆ ದೆಹಲಿಯಲ್ಲಿ ಆಗಿದ್ದಿತ್ತಲ್ಲ, ಇಟ್ ವಾಸ್ ಪ್ಯೂರ್ಲಿ ಕ್ಯಾಲ್ಕುಲೇಟೆಡ್. ಇಲ್ಲಿಗೆ ನಾನು ಇಂಟರ್ಫಿಯರ್ ಆಗಲೇಬೇಕು ಅಂತ ಸಿದ್ದರಾಮಯ್ಯನವರು ಡಿಸೈಡ್ ಮಾಡಿ ತೆಗೆದುಕೊಂಡಂಥ ಕಾಲ್ ಆಗಿತ್ತದು. ಆ ಇಂಟರ್ವ್ಯೂ ನಿರ್ಧಾರಿತ, ಅದಕ್ಕೆ ಕರೆಸ್ಕೊಂಡು ಮಾತಾಡಿತ್ತು. ಆ ನಿರ್ಧಾರಕ್ಕೆ ಬರೋದಕ್ಕೆ ಕಾರಣ ಏನು? ಅವ್ರಿಗೂ ಸಾಕಬೇಕಾಗಿದೆ. ಅಧಿಕಾರಕ್ಕೆ ಬಂದಾಗಿನಿಂದನೂ ಈ ಪ್ರಶ್ನೆ 2 ವರ್ಷಕ್ಕಾಗತ್ತಾ, 2.5 ವರ್ಷಕ್ಕಾಗತ್ತಾ, ಸುಲಭವಾಗಿ ಆಗುತ್ತಾ, ಕಷ್ಟಪಟ್ಟಾಗತ್ತಾ? ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡನ್ನು ಮುಂದಿಟ್ಕೊಂಡು ಸಿದ್ದರಾಮಯ್ಯನವ್ರಿಗೆ ಅದು ನಾವೇನಂದರೆ ಅಡೆತಡೆ ಅನ್ನೋದಕ್ಕಾಗೋದಿಲ್ಲ. ಅದಕ್ಕೊಂದು ಸ್ವಲ್ಪ ಇಂಟೆನ್ಸಿವ್ ಕಡಿಮೆ ಇರೋ ಯಾವುದಾದ್ರು ಶಬ್ದ ಇದ್ದರೆ ನೀವೇ ಅಂದ್ಕೊಳ್ಳಿ. ಅದನ್ನು ಮಾಡ್ತಾನೆ ಬಂದರು. ಸಿದ್ದರಾಮಯ್ಯನವ್ರ ಕಡೆಯನ್ನು ಏನೋ ಒಂದು ಸಮಾವೇಶ ಮಾಡೋಣ ಅಂತಾರೆ ಇವರು. ಅದು ಸಿದ್ದರಾಮಯ್ಯನವರು ಸ್ವಾಭಿಮಾನಿ ಸಮಾವೇಶ ಅಲ್ಲ, KPCC ಸಮಾವೇಶ ಆಗಬೇಕು ನಮ್ಮ ಅಧ್ಯಕ್ಷತೆಯಲ್ಲಿ ಅಂತ ಹೊರಡ್ತಾರೆ. ಪರಮೇಶ್ವರು ಅವರು ಇವರೆಲ್ಲ ಸೇರಿಕೊಂಡು ಒಂದಷ್ಟು ದಲಿತ ಶಾಸಕರು ಸಚಿವರದೊಂದೊಂದು ಸಭೆ ಮಾಡ್ತಾರೆ. ಆಮೇಲೆ ಒಂದು ಕಡೆ ಊಟಕ್ಕೆ ಸೇರೋಣ ಅಂತಾರೆ. ಸುರ್ಜೇವಾಲಾ ಫೋನ್ ಮಾಡಿ ಹೇಳ್ತಾರೆ, ಬೇಡ ಈಗ ಅದು ನಾನು ಬಂದಾಗ ಮಾಡೋಣ ಅಂತ ಬಿಡಿ ಅಂತ. ಹಿಂಗಾಗ್ತಾ ಬಂದು ಅಂತಿಮವಾಗಿ ಆ ಜಾತಿ ಗಣತಿನೇನು ಇನ್ನೊಂದು ಸಲ ಆಗಬೇಕು ಅಂದ್ಬಿಟ್ರಲ್ಲ, ಬಹುಶಃ ದಟ್ ವಾಸ್ ಸಿದ್ದರಾಮಯ್ಯನವ್ರಿಗೆ ಅದು ಪೀಕ್. ಅದು ಹಿಂಗೆ ಮಾಡಿಬಿಟ್ರಲ್ಲ ಇವರು ಅಂತ.
ಹಿಂಗೆ ಮಾಡಿಬಿಟ್ರಲ್ಲ ಅಂತ. ಜಾತಿ ಗಣತಿ ಇನ್ನೊಂದು ಸಲ ಅದು ದಿಲ್ಲಿಗೆ ಕರೆಸ್ಕೊಂಡು ಹೇಳ್ಬಿಟ್ರು. ಅದರ ಜೊತೆಗೆ ಪ್ಯಾರಲಲಿ ಡಿ ಕೆ ಶಿವಕುಮಾರ್ ಅವರು ಶಾಸಕರುಗಳನ್ನು ಕರೆಸಿ ಅದೇನು ತಪ್ಪಂತಲ್ಲ, ಕರೆಸ್ತಾರೆ. ಮತ್ತು ಏನು ವಿಶೇಷ ಕಷ್ಟ ಏನಾಗ್ತಿದೆ ಏನು ಅವರು ಹೇಳ್ತಾರೆ, ಅನುದಾನನೇ ಇಲ್ಲ ಅಂತ. ಸರ್ಕಾರದ ಗೊತ್ತಿಲ್ಲಪ್ಪ ನನಗೆ, ನನ್ನ ಡಿಪಾರ್ಟ್ಮೆಂಟಿಂದ ಏನೇನು ಕೆಲಸ ಆಗ್ಬೇಕು ಹೇಳಿ ನಿಮ್ಮ ಕ್ಷೇತ್ರದಲ್ಲಿ ಅನ್ನೋಕ್ಕೆ ಶುರು ಮಾಡಿಬಿಟ್ರು. ನೀರಾವರಿ ಇಲಾಖೆ, ನನಗೊಂದಷ್ಟು ಫಂಡ್ ಇದೆ, ನಿಮ್ಮ ಊರಿನಲ್ಲಿ ಏನಾದ್ರು ಕೆಲಸ ಆಗ್ಬೇಕಾ, ನಿಮ್ಮ ಕ್ಷೇತ್ರದಲ್ಲಿ ಏನಾದ್ರು ಕೆಲಸ ಆಗ್ಬೇಕಾ, ತಗೊಳ್ಳಿ ಫಂಡು ಅಂತ. ಅದೊಂದು ಆ ಮೀಟಿಂಗ್ಗಳು, ಆ ಕನ್ಸಾಲಿಡೇಷನ್ನಿನ ಪ್ರಯತ್ನ ಎಲ್ಲ ಸೇರ್ಕೊಂಡು ಸಿದ್ದರಾಮಯ್ಯನವ್ರಿಗೆ ಒಂಚೂರು ಡಿಸ್ಟರ್ಬ್ ಆಗಿತ್ತು ಅಂತ ಅನಿಸುತ್ತೆ. ಆ ಮಧ್ಯದಲ್ಲಿ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಸಭೆಯ ಬಗ್ಗೆ ಸಿದ್ದರಾಮಯ್ಯನವರು ನೇರವಾದ ಅಸಮಾಧಾನವನ್ನು ವ್ಯಕ್ತಪಡಿಸಿಲ್ಲ. ಬಂದಿದ್ದಾರೆ ಬಿಡಿ, ಏನೋ ಮಾಡ್ಕೊತಿದ್ದಾರೆ, ಏನೋ ಮಾಡ್ತಿದ್ದಾರೆ ಅಂತ. ಬಟ್ ಒಬ್ಬ ಪಾಪ್ಯುಲರ್ ಲೀಡರ್ಗೆ, ಒಬ್ಬ ಮಾಸ್ ಲೀಡರ್ಗೆ ಅದು ಯಾವಾಗಲೂ ಇರಿಟೇಷನ್ನೇ. ಅಷ್ಟು ಶಾಸಕರ ಬೆಂಬಲದೊಂದಿಗೆ ಮುಖ್ಯಮಂತ್ರಿ ಆಗಿರುವ ವ್ಯಕ್ತಿಯೊಬ್ಬ ಆಡಳಿತ ನಡೆಸ್ತಾ ಇರುವಾಗ ದೆಹಲಿಯಿಂದ ಬಂದಂಥ ಉಸ್ತುವಾರಿಯೊಬ್ಬರು ನೀವು ಯಾರೂ ಬರಬೇಡಿ, ಸಿ ಎಮ್ಮು ಬರೋದು ಬೇಡ, ಡಿ ಸಿ ಎಮ್ಮು ಬರೋದು ಬೇಡ, ನಾನು ಎಮ್ ಎಲ್ ಎಗಳ ಜೊತೆ 1-to-1 ಮಾತಾಡ್ತೀನಿ ಅಂದಾಗ ಸಹಜವಾಗಿ ಒಂದು ಕಿರಿಕಿರಿ ಆಗತ್ತೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರ ಬಗ್ಗೆ ನಮಗೆ ಬರ್ತಾ ಇರೋ ಮಾಹಿತಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರನ್ನ ಬದಲಿಸಬೇಕು ಅಂತ ಸಿದ್ದರಾಮಯ್ಯ ಅಂಡ್ ಟೀಮ್ ಒಂದು ಪ್ರಯತ್ನ ಪಡ್ತಾ ಇದೆ. ದಿಲ್ಲಿಯಲ್ಲಿ ಜೋರು ವಾದ ಮಾಡ್ತಾ ಇದ್ದಾರೆ, ಚೇಂಜ್ ಮಾಡಿ ಅವ್ರನ್ನ ಅಂತ. ಸುರ್ಜೇವಾಲಾ ಅವರು ಶಾಸಕರ ಜೊತೆ ಸಭೆಗಳನ್ನು ಮಾಡಿದ್ದು ಎಲ್ಲ ಸೇರ್ಕೊಂಡು ನನ್ನ ಕಡೆಯಿಂದ ನನ್ನ ದಾಳ ಏನು ಉದುರಿಸ್ಬೇಕು ನನಗೆ ಗೊತ್ತು, ನಾನು ಮಾಡ್ತೀನಿ ನೋಡಿ ಈಗ ಅಂಥೇಳಿ ದಿಲ್ಲಿಲಿ ಮಾತಾಡಿದ್ರು. ನೋಡಿ, ಸುರ್ಜೇವಾಲಾ ಅವರ ಸಭೆಯ ಬಗ್ಗೆ KN ರಾಜಣ್ಣ ಫಸ್ಟ್ ಟೈಮ್ ಬಹಿರಂಗವಾಗಿ ಮಾತಾಡಿದ್ರು. ನನಗೇನೋ ಸರಿ ಅನ್ನಿಸ್ತಿಲ್ಲ ಇದು ಅಂತ. KN ರಾಜಣ್ಣ ಯಾರು? ಒನ್ಸ್ ಅಗೇನ್ ಸಿದ್ದರಾಮಯ್ಯನವರ ಪಾಳಯ. ಫಸ್ಟ್ ಟೈಮ್ ಬಹಿರಂಗವಾಗಿ ಮಾತಾಡಿದ್ರು. ಬೇರೆ ರಾಜ್ಯಗಳಿಗೂ ಕರ್ನಾಟಕ ಬಿಟ್ಟು ಕಾಂಗ್ರೆಸ್ ಅಧಿಕಾರದಲ್ಲಿರುವ ಬೇರೆ ರಾಜ್ಯಗಳು, ಉದಾಹರಣೆ ತೆಲಂಗಾಣ, ಅಲ್ಲಿ ಹೋಗ್ತಾರಪ್ಪ, ಅಲ್ಲಿ ಹಿಂಗೆ ಮಾಡ್ತೀರಾ 1-to-1 ಸಭೆಗಳನ್ನು ಅಂತ ಇವ್ರು ಮಾತಾಡ್ಕೊತಿರೋದು. KN ರಾಜಣ್ಣ ಅವ್ರು ಮಾತಾಡಿದ್ದು ಕೇಳಿಸ್ಕೊಳ್ಳಿ. ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ವ್ಯಕ್ತಪಡಿಸಿದಂತೆ ನಾನು ಅದೇ ಆಶಯವನ್ನು ಹೊಂದಿದ್ದೇನೆ. ಬದಲಾವಣೆ ಮಾಡಬೇಕು ಅಂದರೆ ಹೈಕಮಾಂಡ್ ಅವರು ಮಾಡಬೇಕು ಅಥವಾ MLAಗಳು ಮಾಡಬೇಕು. MLAಗಳು ಮಾಡೋಕ್ಕೆ ತಯಾರಿಲ್ಲ, ಹೈಕಮಾಂಡ್ನವರು ಕೂಡ ಮಾಡೋಕ್ಕೆ ತಯಾರಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ನಟರಾಜನ್ ಅವರು ಆಂಧ್ರಕ್ಕೆ ಹೋಗಿದ್ರು, ಒಂದೇ ದಿವಸಕ್ಕೆ ವಾಪಸ್ ಹೊರಟೋದ್ರು ಅವರು. ಇಲ್ಲಿ ಅವರು ಬಂದು ನಡೆಸಿರ್ತಕ್ಕಂಥ ಪ್ರಕ್ರಿಯೆ ಬಗ್ಗೆ ನನಗೆ ಸಮಾಧಾನ ಇಲ್ಲ. ನಮ್ಮ ಪಕ್ಷದ ಮುಖಂಡಗಳನ್ನ ಭೇಟಿ ಮಾಡ್ತಕ್ಕಂಥದ್ದು ವಾಡಿಕೆ. ಅದು ಬರೀ ಉಪಮುಖ್ಯಮಂತ್ರಿ ಅನ್ನೋ ಕಾರಣಕ್ಕೆ ಭೇಟಿ ಮಾಡೋದು ಬೇರೆ. ಆದರೆ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿರುವಾಗ ರಾಷ್ಟ್ರ ಮಟ್ಟದ ನಾಯಕರು ಓಪನ್ ಆಗೇ ಹೇಳಿದ್ರು, ನನಗೇನೋ ಒಪ್ಪಿಗೆ ಇಲ್ಲ ಇದು ಅಂತ. ನೋಡಿ, ತೆಲಂಗಾಣದ ಉಸ್ತುವಾರಿ ನಟರಾಜನ್ ಅವ್ರು ಬರ್ತಾರೆ, ಒಂದು 2 ತಾಸು ಸಭೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲೇನೋ ಮಾಡಿದ್ದು ನನಗೆ ಒಪ್ಪಿಗೆ ಇಲ್ಲ ಅಂತ. ಶಾಸಕರುಗಳ ಜೊತೆ 1-to-1 ಸಭೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಮಾಡಬಾರ್ದಾಗಿತ್ತು ಅಂತ ಹೇಳೋದು. ಇಲ್ಲಿಗೆ ಬಂದು ನಿಂತಿದೆ. ಮುಂದಿನ ಸುದ್ದಿಗೆ ಹೋಗೋಣ. ಈಗ RSSನ ಸರಸಂಘ ಚಾಲಕ ಮೋಹನ್ ಭಾಗವತರ ಒಂದು ಭಾಷಣ ತುಂಬ ಚರ್ಚೆ ಆಗ್ತಾ ಇದೆ. ಮೋರೋಪಂತ್ ಪಿಂಗಳೆ ಅವರ ಬಗೆಗಿನ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ರು. RSS ಸಿದ್ಧಾಂತವಾದಿ, ವಿಶ್ವ ಹಿಂದೂ ಪರಿಷತ್ನ ಸಂಸ್ಥಾಪಕರ ಪೈಕಿ ಒಬ್ಬರಾಗಿದ್ದರು ಮೋರೋಪಂತ್ ಪಿಂಗಳೆ. ಪುಸ್ತಕ ಬಿಡುಗಡೆ ಸಮಾರಂಭ, ಪೇಶ್ವೆ ರಾಜಮನೆತನದ ರಾಜ. ಅದರಲ್ಲಿ 75ನೇ ವಯಸ್ಸಿಗೆ ರಿಟೈರ್ಮೆಂಟ್ ಬಗ್ಗೆ ಮಾತಾಡ್ಬಿಟ್ರು ಅವರು. ಮೋರೋಪಂತ್ ಪಿಂಗಳೆ ಅವರಿಗೆ 75 ವರ್ಷ ಆದಾಗ ಅವ್ರಿಗೊಂದು ಸನ್ಮಾನ ಆಯಿತು. ಬೈಠಕ್ನಲ್ಲಿ ಒಂದು ಸನ್ಮಾನ ಆಗುತ್ತೆ ವೃಂದಾವನದಲ್ಲಿ. ಆ ಸನ್ಮಾನದಲ್ಲಿ ಅವರು ಭಾಷಣ ಮಾಡೋದಕ್ಕೆ ಎದ್ದು ನಿಂತಾಗ ಜನ ಒಂಚೂರು ನಗ್ತಾರಂತೆ. ಅಂತಾರವರು, ನನ್ನನ್ನು ಗಂಭೀರವಾಗಿ ತಗೊಳ್ಳೋದು ಬಿಟ್ಟಿದ್ದೀರಿ, 75 ವರ್ಷನೂ ಆಯಿತು, ನಾನಿನ್ನೂ ರಿಟೈರ್ಮೆಂಟ್ ತಗೋತೀನಿ ಅಂತ. ಮೋಹನ್ ಭಾಗವತರ ಭಾಷಣ ಇದು. ಮೋರೋಪಂತ್ ಪಿಂಗಳೆ ಅವರಿಗೆ 75 ವರ್ಷ ವಯಸ್ಸಾಗಿತ್ತು. ವೃಂದಾವನದಲ್ಲಿ ಬೈಠಕ್ಕಿತ್ತು. ಅಲ್ಲಿ ದೇಶದ ಹಲವೆಡೆಯಿಂದ ಬಂದಿದ್ದ ಕಾರ್ಯಕರ್ತರು ಇದ್ದರು. ಸಭೆ ಸಮಾರೋಪಕ್ಕೂ ಮೊದಲು ಶೇಷಾದ್ರಿ ಅವರು ಮಾತಾಡಿದ್ರು. ಮೋರೋಪಂತ್ಜಿ ಅವರಿಗೆ 75 ವರ್ಷ ಪೂರ್ತಿಯಾಗಿದೆ, ಅದಕ್ಕಾಗಿ ಶಾಲ್ ಹೊದಿಸ್ತಾ ಇದ್ದೀವಿ ಅಂತ ಶಾಲ್ ಹೊದಿಸಿದ್ದು. ಆಮೇಲೆ ನೀವು ಭಾಷಣ ಮಾಡಿ ಅಂದರು. ಅವರು ಮೇಲೆ ಹೇಳ್ತಾ ಇದ್ದಂತೆ ಜನ ನಗದಕ್ಕೆ ಶುರು ಮಾಡಿದ್ರು. ಅವ್ರು ಏನೂ ಮಾತಾಡಿರಲಿಲ್ಲ, ಆದರೂ ಜನ ನಗ್ತಿದ್ರು. ಆವಾಗ ಅವ್ರು ಹೇಳಿದ್ರು, ಜನ ನನ್ನನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ನಾನು ಸತ್ತ ಮೇಲೆ ಕಲ್ಲು ಎಸೆದು ನೋಡ್ತಾ ಇವ್ನು ನಿಜವಾಗ್ಲೂ ಸತ್ತಿದಾನ ಇಲ್ವಾ ಅಂತ. ಇದರ ಅರ್ಥ ಏನು ಅಂತ ನನಗೆ ಗೊತ್ತು. ಯಾರಿಗಾದರೂ 75 ವರ್ಷ ಆಗಿದ್ದಕ್ಕೆ ಸನ್ಮಾನ ಮಾಡಿದ್ರು ಅಂದರೆ ನಿಮ್ಮ ಸಮಯ ಮುಗಿದಿದೆ, ಈಗ ದಾರಿ ಬಿಡಿ, ಉಳಿದವರಿಗೆ ಕೆಲಸ ಮಾಡೋದಕ್ಕೆ ಅಂತ ಅರ್ಥ. ಅವರನ್ನು ಗೌರವಿಸುವ ದೃಷ್ಟಿಯಿಂದ ಎಲ್ಲವನ್ನೂ ಮಾಡಿದ್ರು.
ಆದರೆ ಮೋರೋಪಂತ್ ಅವರು ಆ ಗೌರವಕ್ಕೆ ಯಾವತ್ತೂ ಅಂಟ್ಕೊಂಡಿರಲಿಲ್ಲ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. वर्ष त्यांची पूर्ण झाली. आम्ही सगळे वृंदावनला बैठकीत होतो. सगळ्या देशभरातले कार्यकर्ते होते आणि शेवटच्या त्या समारोपाच्या अगोदरच्या सत्रात शेषाद्रीजींनी म्हटलं, आज अपने मोरोपंत जी के 75 वर्ष पूरे हुए, इसके लिए उनको शाल पांघरली. आणि मग म्हटलं थोडंसं बोला, तर ते म्हणे कशाला बोलायचं, नाही बोला, आग्रह झाला. ते उभे राहिले. उभे राहिल्यावर स्वाभाविक मोरोपंतांचं बोलणं जे कार्यकर्ते जरा हसऱ्या चेहऱ्याने पाहायचे, तर ते म्हणायचे की मेरी मुश्किल ये है कि मैं खड़ा होता तो लोग हंसने लगते, मैंने हंसने लायक कुछ बोला नहीं तो भी मेरे बोलने पर हंसते, क्योंकि मुझे लगता है लोग मुझे गंभीरता से नहीं ले रहे. मग पुढे ते असं म्हणाले, त्यांचे शब्द आहेत बरं, म्हणून उच्चारतो मी, मैं जब मर जाऊंगा तब भी पहले लोग पत्थर मार के देखेंगे कि सचमुच मर गया. मग ते असं म्हणाले, 75 वर्ष का आपने किया, लेकिन मैं इसका अर्थ जानता हूँ. 75 वर्ष की शाल जब उड़ी जाती है तब उसका अर्थ ये होता है कि अब आपकी आयु हो गई, अब जरा बाजू हटो, हमको करने दो. म्हणजे त्यांच्या गौरवाकरता गौरवाचा भाव मनात घेऊन हे सगळं होतं. त्याच्यात तो गौरव आपल्याला चिकटू नये ह्याची ते स्वतःच काळजी घ्यायची. 75 वर्ष RSSನ ಸರಸಂಘಚಾಲಕರು ಮೋಹನ್ ಭಾಗವತರು ಈ ಹೇಳಿಕೆಯನ್ನು ನರೇಂದ್ರ ಮೋದಿ ಅವರನ್ನ ಗಮನದಲ್ಲಿ ಇಟ್ಕೊಂಡು ಹೇಳಿದ್ರು ಅಂತ ಕಾಂಗ್ರೆಸ್ನವರು ಅಂತಿದ್ದಾರೆ. ಈಗ ಸೆಪ್ಟೆಂಬರ್ 17ಕ್ಕೆ ನರೇಂದ್ರ ಮೋದಿ ಅವರಿಗೆ 75 ವರ್ಷ ಆಗ್ತಿದೆ. ನರೇಂದ್ರ ಮೋದಿ ಅವರನ್ನು ಪ್ರಧಾನಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವ ನಿರ್ಧಾರಕ್ಕೆ RSS ಬಂದಿರುವುದರಿಂದ ಸರಸಂಘ ಚಾಲಕರು ಈ ಭಾಷಣ ಮಾಡಿದ್ರು ಅಂತ ಮೋರೋಪಂತ ಪಿಂಗಳೆ ಅವ್ರದ ನೆಪವಾಗಿ ಇಟ್ಕೊಂಡು ಈ ಭಾಷಣ ಮಾಡಿದ್ರು ಅಂತ ಜಯರಾಮ್ ರಮೇಶ್ ಅವ್ರದ್ದು ಟ್ವೀಟು, ಪವನ್ ಖೇರಾ ಅವ್ರದ್ದು ಹೇಳಿಕೆ. ಜಯರಾಮ್ ರಮೇಶ್ ಅವರು ಹೇಳ್ತಾರೆ, ಬಡ ಅವಾರ್ಡ್ ಜೀವಿ ಪ್ರಧಾನಮಂತ್ರಿಗಳೇ ಎಂಥ ಘರ್ ವಾಪಸಿ, ವಿದೇಶದಿಂದ ವಾಪಸ್ ಆಗ್ತಾ ಇದ್ದಂತೆ ಸರಸಂಘ ಚಾಲಕರು ನಿಮ್ಮ ವಯಸ್ಸನ್ನು ನೆನಪಿಸಿದ್ದಾರೆ. ನೀವು 17 ಸೆಪ್ಟೆಂಬರ್ 2025ಕ್ಕೆ 75 ವರ್ಷ ಪೂರೈಸ್ತಾ ಇದ್ದೀರಿ ಅಂತ. ಆದರೆ ಸರಸಂಘ ಚಾಲಕರಿಗೆ ಪ್ರಧಾನಮಂತ್ರಿಗಳು ಹೇಳಬಹುದು, ನೀವು ಕೂಡ 11 ಸೆಪ್ಟೆಂಬರ್ 2025ಕ್ಕೆ 75 ವರ್ಷ ಪೂರೈಸ್ತಾ ಇದ್ದೀರಿ. ಒಂದು ಬಾಣ ಎರಡು ಗುರಿ ಅಂತ. ಅಂದರೆ ಮೋಹನ್ ಭಾಗವತರಿಗೂ 75 ತುಂಬುತ್ತಾ ಇದೆ ಸೆಪ್ಟೆಂಬರ್ 11ಕ್ಕೆ, ಮೋದಿ ಅವರಿಗೆ ಸೆಪ್ಟೆಂಬರ್ 17ಕ್ಕೆ 75 ವರ್ಷ ತುಂಬುತ್ತೆ. ಮೋದಿ ಅವರು ಮೋಹನ್ ಭಾಗವತರಿಗೆ ಹೇಳಿ, ಮೋಹನ್ ಭಾಗವತರು ಮೋದಿ ಅವರಿಗೆ ಹೇಳಿ, ಒಂದು ಕಲ್ಲು ಎರಡು ಹಕ್ಕಿ ಅಂತ ಜಯರಾಮ್ ರಮೇಶ್ ಅವರ ಟ್ವೀಟ್ ಇದು. ಪವನ್ ಖೇರಾ ಮಾತಾಡಿದ್ದಾರೆ, ಸಿಹಿ ಸುದ್ದಿ ಇದು ಅಂತ. ಸ್ವಾತಂತ್ರ್ಯ ಸಿಗುತ್ತೆ, ಸೆಪ್ಟೆಂಬರ್ 17ಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ. 11 ವರ್ಷಗಳಿಂದ ಸಾಂವಿಧಾನಿಕ ಸಂಸ್ಥೆಗಳ ಸ್ಥಿತಿ ಏನಾಗಿದೆ ನೋಡಿ ಅಂತಂದ್ರು. ಕೇಳಿಸ್ಕೊಳ್ಳಿ. मोहन भागवत जी ने एक खुशखबरी दी. अक्सर वो खुशखबरी देने के लिए नहीं जाने जाते, लेकिन कल दी. उन्होंने कहा कि 75 साल का होने के बाद इंसान को किसी और को मौका देना चाहिए. अभी खुशखबरी क्यों है? खुशखबरी ये इसलिए है कि 11 सितंबर को मोहन भागवत खुद 75 के हो रहे हैं और 17 सितंबर को नरेंद्र मोदी जी 75 के हो रहे हैं. 11 साल से जो इस देश की हालत की है, संविधान की हालत की है, संवैधानिक संस्थाओं की हालत की है, अब 17 सितंबर को उससे हमें निजात मिलेगी और 11 सितंबर को भी निजात मिलने का पहला कदम होगा, क्योंकि इसी की जोड़ी है, जोड़ी है इन दोनों की. इसी ने संविधान की ये हालत की है, इसी ने देश की आत्मा के साथ खिलवाड़ किया. तो एक हर्षोल्लास की लहर पूरे देश में कल शाम से दौड़ गई जब से मोहन भागवत जी का ये बयान सबके सामने आया. तो आप सब खुश हो जाइए, क्योंकि भारत की आत्मा के, भारत के संविधान के अच्छे दिन आने वाले हैं, क्योंकि नरेंद्र मोदी और मोहन भागवत जाने वाले हैं. मोहन भागवत जी ಪವನ್ ಖೇರಾ ಅವರ ಸಂತೋಷ ನೋಡಿ ಅವ್ರ ಮುಖದ ಮೇಲೆ. ಸೋಲ್ಸಕ್ಕಂತೂ ಆಗಲ್ಲ ಈ ಮನುಷ್ಯನ್ನ, ಅಟ್ಲೀಸ್ಟ್ ರಿಟೈರ್ ಆದರೂ ಆಗಲಿ ಅಂತ. ಮೋದಿನ ಸೋಲಿಸುವುದಕ್ಕಂತೂ ಆಗಲಿಲ್ಲ, ಗುಜರಾತ್ನ ರಾಜ್ಯ ರಾಜಕಾರಣದಲ್ಲಿ ಸೋಲಿಸುವುದಕ್ಕಾಗಲಿಲ್ಲ, ರಾಷ್ಟ್ರ ರಾಜಕಾರಣದಲ್ಲೂ ಸೋಲಿಸುವುದಕ್ಕಾಗಲಿಲ್ಲ. ಅಟ್ಲೀಸ್ಟ್ 75 ವರ್ಷ ಆಗಿದೆ ಅಂತ ರಿಟೈರ್ ಆದ್ರಾದರೂ ನಮಗೊಂದು ಅವಕಾಶ ಸಿಗಬಹುದಾ? ಇದು ಪವನ್ ಖೇರಾ ಅವರ ಸಂತೋಷಕ್ಕೆ ಕಾರಣ. ಹರ್ಷೋಲ್ಲಾಸದ ಅಲೆ ಎದ್ದಿದೆಯಂತೆ ದೇಶದಾದ್ಯಂತ. 75 ವರ್ಷದ ಚರ್ಚೆ ಬಿ ಜೆ ಪಿಯಲ್ಲಿ ಇದೆ. 75 ವರ್ಷಕ್ಕೆ ರಿಟೈರು ಅದೊಂದು ಅಲಿಖಿತ. ಈಗ ಬಿ ಜೆ ಪಿಗೊಂದು ಕಾನ್ಸ್ಟಿಟ್ಯೂಷನ್ ಅಂತಿದೆ, ಅದರಲ್ಲಿ ಬರೆದಿಟ್ಟಿದ್ದಾರಾ 75ರ ನಂತರ ನಮ್ಮಲ್ಲಿ ಟಿಕೆಟ್ ಕೊಡೋದು ಇಲ್ಲ. ಅದು ಚರ್ಚೆ. ಎಕ್ಸೆಪ್ಷನ್ಗಳಿಲ್ವಾ? ಖಂಡಿತವಾಗಿಯೂ ಇದ್ದಾವೆ. ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆದರು,
ಅದ್ವಾನಿಯವರು 75 ವರ್ಷ ಆದಮೇಲೆ ಟಿಕೆಟ್ ತಗೊಂಡು ನಿಂತಿದ್ದಾರೆ. ಮುರಳಿ ಮನೋಹರ್ ಜೋಶಿ ಅವರು ನಿಂತಿದ್ದಾರೆ. ಎಕ್ಸೆಪ್ಷನ್ಸು ಇದ್ದಾವೆ. ಆ ಚರ್ಚೆ ಅವಾಗ ಆಗ್ತಾ ಇರುತ್ತೆ. 75ಕ್ಕೆ ರಿಟೈರ್ಡ್ ಆಗಬೇಕು ಅಂತ ಅಲಿಖಿತವಾದಂಥ ನಿಯಮ ಜಾರಿಯಲ್ಲಿದೆ. ಅದಕ್ಕೆ ಎಕ್ಸೆಪ್ಷನ್ಗಳು ಇದ್ದಾವೆ. ಕಾಂಗ್ರೆಸ್ನವ್ರಿಗೆ ಅದೇ ಖುಷಿ. ಹಿಂಗಾದರೂ ಈ ಮನುಷ್ಯ ಸೈಡ್ಗೆ ಹೋಗಬಹುದಾ, ಎಲೆಕ್ಷನ್ನಲ್ಲಂತೂ ಸೈಡಿಗೆ ಕಳ್ಸೋದಕ್ಕಾಗೋದಿಲ್ಲ ಅಂತ. ಮುಂದಿನ ಸುದ್ದಿಗೆ ಹೋಗೋಣ ನಾವು. 29 ವರ್ಷಗಳ ನಂತರ ಒಬ್ಬ ಭಯೋತ್ಪಾದಕ ಅರೆಸ್ಟ್ ಆಗಿರುವಂಥ ಸುದ್ದಿ. ಭಯೋತ್ಪಾದನೆಯ ವಿರುದ್ಧದ ಸಮರದಲ್ಲಿ ಇಂಥ ಸಂತೋಷದಾಯಕ ಸುದ್ದಿಗಳು ಬರ್ತಾ ಇದ್ದಾವೆ. ಬೆಂಗಳೂರಿನಲ್ಲಿ NIAದವರು ಒಂದು ಮಾಡ್ಯೂಲನ್ನು ಅರೆಸ್ಟ್ ಮಾಡಿದ್ದು ಕೂಡ ಅದಕ್ಕೊಂದು ಉದಾಹರಣೆ. ಅದರ ಬಗ್ಗೆ ಡೀಟೇಲಾಗಿ ಮಾತಾಡಿದ್ದೀನಿ. ಈಗ ಮಾತಾಡ್ತಾ ಇರೋದು ನಮ್ಮ ಪಕ್ಕದ ತಮಿಳುನಾಡಿನ ಆ್ಯಂಟಿ ಟೆರರ್ ಸ್ಕ್ವಾಡ್ ಮಾಡಿರುವಂಥ ಆಪರೇಷನ್ ಬಗ್ಗೆ, ಕರ್ನಾಟಕದ ಪೊಲೀಸರ ಸಹಕಾರದೊಂದಿಗೆ. 29 ವರ್ಷಗಳ ಹಿಂದೆ 1998ರ ಫೆಬ್ರವರಿಯಲ್ಲಿ ಕೊಯಮತ್ತೂರಿನಲ್ಲಿ ಸೀರಿಯಲ್ ಬಾಂಬ್ ಬ್ಲಾಸ್ಟ್ ಆಗಿದ್ವು. 12 ಬಾಂಬ್ಗಳು ಸಿಡಿದಿದ್ದು. ಎಲೆಕ್ಷನ್ ಟೈಮ್ ಅದು. ಲಾಲಕೃಷ್ಣ ಆದ್ವಾನಿಯವರು ನಮ್ಮ ಉಪಪ್ರಧಾನಿಯಾಗಿದ್ದರು. ಅಲ್ಲಿ ಚುನಾವಣಾ ಪ್ರಚಾರಕ್ಕೆ ಬರೋರಿದ್ದರು. ಅವರ ಪ್ರಚಾರ ವೇದಿಕೆಯಿಂದ ಕೂಗಳತೆ ದೂರದಲ್ಲಾದಂಥ ಬ್ಲಾಸ್ಟು. 12 ಕಡೆ 58 ಜನ ಸತ್ತೋಗಿದ್ರು. ಒಂದು 200 ಜನ ಗಾಯಗೊಂಡಿದ್ದರು. ಭಾರತದಲ್ಲಿ ನಡೆದ ಅತಿ ಭೀಕರ ಭಯೋತ್ಪಾದಕ ದಾಳಿಗಳ ಪೈಕಿ ಕೊಯಮತ್ತೂರು ಬಾಂಬ್ ಬ್ಲಾಸ್ಟನ್ನು ಒಂದು ಅಂತ ಪರಿಗಣಿಸಲಾಗುತ್ತೆ. 1997ರಲ್ಲಿ ಕೊಯಮತ್ತೂರಿನಲ್ಲಿ ಒಂದು ಕಮ್ಯುನಲ್ ಕ್ಲಾಶ್ ಆಗಿರುತ್ತೆ. 18 ಜನ ಮುಸ್ಲಿಮರು ಸತ್ತಿರ್ತಾರೆ. 1997 ಡಿಸೆಂಬರ್ನಲ್ಲಿ ಅದರ ಸೇಡಿಗೆ 1998 ಫೆಬ್ರವರಿಯಲ್ಲಿ ಸೀರಿಯಲ್ ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ. ಇದರ ಆರೋಪಿಗಳೆಲ್ಲ ಅರೆಸ್ಟ್ ಆಗಿದ್ರು. ಒಬ್ಬ ಅಬ್ದುಲ್ ಮಜೀದ್ ಅನ್ನುವಂಥವನು ತಪ್ಪಿಸ್ಕೊಂಡಿದ್ದ. ಅಬ್ದುಲ್ ಮಜೀದ್ ಕೊಯಮತ್ತೂರಿನಲ್ಲಿ ಟೇಲರ್ ಶಾಪ್ ಇತ್ತು. ಒಂದು ಟೇಲರ್ ರಾಜ ಅಂತ ಕರೀತಿದ್ರು. ಈತನ ತಾಯಿ ಕರ್ನಾಟಕದವರು, ಗುಂಡ್ಲುಪೇಟೆ ಅವರು. ಮದುವೆ ಮಾಡಿಕೊಟ್ಟಿದ್ದ ಅಲ್ಲಿಗೆ, ಕೊಯಮತ್ತೂರಿಗೆ. ಈತನ ಸ್ಕೂಲಿಂಗ್ ಎಲ್ಲ ಗುಂಡ್ಲುಪೇಟೆಯಲ್ಲಿ ಆಗುತ್ತೆ, ಓದಿದ್ದೆಲ್ಲ ಗುಂಡ್ಲುಪೇಟೆಯಲ್ಲಿ, ತಾಯಿ ತವರು ಮನೆಯಲ್ಲಿ. ವಾಪಸ್ ಕೊಯಮತ್ತೂರಿಗೆ ಹೋಗಿ ಟೇಲರಿಂಗ್ ಕೆಲಸ ಶುರು ಮಾಡ್ತಾನೆ. ಭಯೋತ್ಪಾದಕ ಸಂಘಟನೆಗಳ ಸಂಪರ್ಕಕ್ಕೆ ಬರ್ತಾನೆ. ಒಂದರ ನಂತರ ಒಂದರಂತೆ ಕೃತ್ಯಗಳಲ್ಲಿ ಭಾಗಿಯಾಗ್ತಾನೆ, ಸಿಕ್ಕಾಕೊಳ್ಳೋದಿಲ್ಲ. ಅಂತಿಮವಾಗಿ ಕೊಯಮತ್ತೂರು ಸೀರಿಯಲ್ ಬಾಂಬ್ ಬ್ಲಾಸ್ಟಿಗೆ ಬಾಂಬ್ಗಳ ರೆಡಿ ಆದಾಗ ಇವನ ಟೇಲರ್ ಶಾಪ್ನಿಂದಾನೇ ಹೊರಗಡೆ ಹೋಗ್ತವೆ. ಇವನ ಟೇಲರ್ ಶಾಪ್ನಲ್ಲಿ ಇಟ್ಟಿರ್ತಾರೆ. ಅದಕ್ಕಿಂತ ಮುಂಚೆ ಇವನು ಭಾಗವಹಿಸಿದ್ದು 1996 ಕೊಯಮತ್ತೂರಿನಲ್ಲಿ ಪೆಟ್ರೋಲ್ ಬಾಂಬ್ ಸಿಡಿತವೆ. ಜೈಲರ್ ಒಬ್ಬನ ಮರ್ಡರ್ ಆಗುತ್ತೆ, ಜೈಲು ವಾರ್ಡನ್ ಒಬ್ಬನ ಮರ್ಡರ್ ಆಗುತ್ತೆ. ಹಿ ವಾಸ್ ಅಕ್ಯೂಸ್ಡ್ ಅಂದರೆ ಸಿಕ್ಕಾಕೊಂಡಿರೋದಿಲ್ಲ. ಅದೇ ವರ್ಷ ನಗೋರೆಯಲ್ಲಿ ಸೈತಾ ಅನ್ನುವ ವ್ಯಕ್ತಿಯೊಬ್ಬನ ಮರ್ಡರ್ ಕೇಸ್ನಲ್ಲಿ ಇರ್ತಾನೆ. 1997 ಮಧುರೈ ಜೈಲರ್ ಜಯಪ್ರಕಾಶ್ನನ್ನು ಕೊಲೆ ಮಾಡ್ತಾನೆ. 1998 ಅದೇ ವರ್ಷ ಕೊಯಮತ್ತೂರು ಸೀರಿಯಲ್ ಬಾಂಬ್ ಬ್ಲಾಸ್ಟ್ನಲ್ಲಿ ಭಾಗಿಯಾಗ್ತಾನೆ. ಅದಾದ ಮೇಲೆ ಈತ ಎಕ್ಸ್ಪೋಸ್ ಆಗ್ತಾನೆ. ಈತನನ್ನು ಪೊಲೀಸರು ಹುಡುಕಕ್ಕೆ ಶುರು ಮಾಡ್ತಾರೆ. ಎಸ್ಕೇಪ್ ಆಗಿಬಿಡ್ತಾನೆ, ತಪ್ಪಿಸ್ಕೊಂಡು ಬಿಡ್ತಾನೆ. ಎಲ್ಲಂದ್ರೆ ಎಲ್ಲೂ ಪತ್ತೆ ಆಗೋದಿಲ್ಲ. 29 ವರ್ಷ. ಮೊದಲಿಗೆ ಆಂಧ್ರ ಪ್ರದೇಶಕ್ಕೆ ಹೋಗಿ ಒಂದು ಸ್ವಲ್ಪ ದಿವಸ ಇರ್ತಾನೆ. ಗುಂಡ್ಲುಪೇಟೆಗೆ ಬಂದು ಒಂದು ಸ್ವಲ್ಪ ದಿನ ಇರ್ತಾನೆ. ಅದಾದ ಮೇಲೆ ವಿಜಯಪುರಕ್ಕೆ ಹೋಗ್ತಾನೆ. ಅಲ್ಲಿ APMCಯಲ್ಲಿ ಹಮಾಲಿ ಕೆಲಸ ಮಾಡ್ತಾನೆ. ಹುಬ್ಬಳ್ಳಿಯ ಹುಡುಗಿಯೊಬ್ಬಳನ್ನು ನೋಡಿ ಮದುವೆ ಮಾಡ್ಕೊತಾನೆ. ವಿಜಯಪುರದಲ್ಲೇ ಸೆಟ್ಲ್ ಆಗ್ತಾನೆ. ಹೊಸ ಹೆಸರು, ಹೊಸ ಐಡೆಂಟಿಟಿ. ತರಕಾರಿ ವ್ಯಾಪಾರ ಶುರು ಮಾಡ್ತಾನೆ. ವ್ಯಾಪಾರ ಚೆನ್ನಾಗಾಗುತ್ತೆ. ಹೋಲ್ಸೇಲ್ ಡೀಲರ್ ಆಗ್ತಾನೆ, ಹೋಲ್ಸೇಲ್ ವ್ಯಾಪಾರಿ ಆಗ್ತಾನೆ. ತರಕಾರಿ, ಕಾಯಿಪಲ್ಯಕ್ಕೆ. 29 ವರ್ಷ ಬೇರೆಯದೇ ಜೀವನ ನಡೆಸ್ತಾನೆ. ಎಲ್ಲರೂ ನನ್ನನ್ನು ಮರೆತು ಬಿಟ್ಟಿದ್ದಾರೆ ಅನ್ಕೊಂಡು ಇತ್ತೀಚೆಗೆ ಕೊಯಮತ್ತೂರಿಗೆ ಹೋಗಿದ್ದಂತೆ. ATS ಮರ್ತಿರಲಿಲ್ಲ. ಕಂಗ್ರ್ಯಾಟ್ಸು. ತಮಿಳ್ನಾಡು ATS ಹಿಂಗೆಲ್ಲ ಕೆಲಸ ಮಾಡೋದು ಅಪರೂಪ. ATSಗೆ ಗೊತ್ತಾಯ್ತು ಇವನು ಬಂದು ಹೋಗಿದ್ದಾನೆ ಅಂತ. ಅವನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬಂದು ವಿಚಾರಣೆಗೊಳಪಡಿಸ್ತಾರೆ. ಮಾಹಿತಿಗಳು ಒಂದೊಂದೇ ಬರೋಕ್ಕೆ ಶುರುವಾಗುತ್ತೆ. ವಿಜಯಪುರದಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ಕರ್ನಾಟಕ ಪೊಲೀಸರಿಗೆ ಹೇಳಿ ಮಾಹಿತಿ ತೆಗೆಸ್ತಾರೆ.
ಐಡೆಂಟಿಟಿ ಕನ್ಫರ್ಮ್ ಆಗುತ್ತೆ ಎತ್ತಾಕೊಂಡು ಬಂದಿದ್ದಾರೆ. ಕರ್ನಾಟಕ ಪೊಲೀಸರು, ವಿಜಯಪುರ ಪೊಲೀಸರು ಬಸ್ ಸ್ಟ್ಯಾಂಡ್ನಲ್ಲಿ ಹಿಡಿದಿಟ್ಕೊಂಡ್ರು ಇವನನ್ನು. ವಿಜಯಪುರ ಬಸ್ ಸ್ಟ್ಯಾಂಡಲ್ಲಿ ತಮಿಳುನಾಡಿನಿಂದ ಬಂದು ATSನವ್ರು ಕರ್ಕೊಂಡು ಹೋಗಿದ್ದಾರೆ. ಭಯೋತ್ಪಾದನೆ ವಿರುದ್ಧದ ಸಮರದಲ್ಲಿ ಮತ್ತೊಂದು ಯಶಸ್ಸು. ಅಭಿನಂದನೆಗಳು. ಮೃತರ ಆತ್ಮಕ್ಕೆ ಪೂರ್ತಿಯಾಗಿ ಈಗ ಶಾಂತಿ ಸಿಗುತ್ತೆ. ಆವತ್ತಿನ ಸೀರಿಯಲ್ ಬಾಂಬ್ ಬ್ಲಾಸ್ಟ್ನ ಟಾರ್ಗೆಟ್ ಆಗಿದ್ದದ್ದು ಲಾಲಕೃಷ್ಣ ಅದ್ವಾನಿ ಅವರು. 1998 ಫೆಬ್ರವರಿ 14. ಆ ಸಮಾವೇಶದಲ್ಲಿ ಆತ್ಮಹತ್ಯಾ ದಾಳಿಕೋರರು ಇದ್ರಂತೆ. ಅದ್ವಾನಿಯವರು ಪುಣ್ಯಕ್ಕೆ ಅವತ್ತು ಲೇಟಾಗಿ ಹೋದರು. ಇಲ್ಲದೆ ಹೋದರೆ ಅದ್ವಾನಿಯವರು ಟಾರ್ಗೆಟ್ ಆಗಿದ್ದರು. ಮುಂದಿನ ಸುದ್ದಿ ಕ್ವಿಕ್ಕಾಗಿ. ಅಜಿತ್ ದೋವಲ್ ಅವರು ಪ್ರಧಾನಮಂತ್ರಿಗಳ ರಕ್ಷಣಾ ಸಲಹೆಗಾರರು ಆಪರೇಷನ್ ಸಿಂಧೂರದ ಬಗ್ಗೆ ಮಾತಾಡಿದ್ದಾರೆ. ಆಪರೇಷನ್ ಸಿಂಧೂರದ ಬಗ್ಗೆ 23 ನಿಮಿಷಗಳಲ್ಲಿ 9 ಭಯೋತ್ಪಾದಕ ನೆಲೆಗಳು ಹೆಂಗೆ ಧ್ವಂಸಗೊಂಡವು ಅನ್ನುವ ವಿಷಯ. ಕಾರ್ಯಕ್ರಮವೊಂದರ ವೇದಿಕೆಯ ಮೇಲೆ ಇದು. ಎಷ್ಟು ದೇಶೀಯ ಶಸ್ತ್ರಾಸ್ತ್ರಗಳ ಬಳಕೆಯಾದವು, ನಮ್ಮ ಟೆಕ್ನಾಲಜಿ ಹೆಂಗಿದೆ, ಬ್ರಹ್ಮೋಸ್ ಕ್ಷಿಪಣಿ ವ್ಯವಸ್ಥೆ ಹೆಂಗಿದೆ, ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಹೆಂಗಿದೆ, ಎಲ್ಲವೂ ಆಪರೇಷನ್ ಸಿಂಧೂರದಲ್ಲಿ ಗೊತ್ತಾದವು. ಅದನ್ನು ಹೇಳಿದ್ರು. 1 ಗಂಟೆ 5 ನಿಮಿಷಕ್ಕೆ ಶುರುವಾದ ಕಾರ್ಯಕ್ರಮ 1 ಗಂಟೆ 28 ನಿಮಿಷಕ್ಕೆ ಮುಗಿಸಿಬಿಟ್ವಿ. 23 ನಿಮಿಷದಲ್ಲಿ 9 ಭಯೋತ್ಪಾದಕ ನೆಲೆಗಳು ಅಂತ ಕೇಳಿಸ್ಕೊಳ್ಳಿ ಒಮ್ಮೆ. We have to develop our indigenous technology. Mention was made here of Sindoor. We are really proud of it, not for necessarily what people perceive, that how much of an indigenous content was there. We are proud of it, that some of the best systems that worked, whether it was our BrahMos systems, whether it was our integrated air control and command systems, whether it was our radars, whether it was the whole this of it that was being done at the battlefield surveillance about the position of theirs. We decided to have 9 terrorist targets in the crisscross of Pakistan. It was not only the border area something, which we thought were there this way. We missed none. We hit nowhere else except that. And it is also not that was a very, it was precise to the point where we knew who is where. Entire operation was started at 5 minutes past 1 and was over at 28 minutes past 1. 23 minutes. ಅದರ ಜೊತೆಗೆ ಈ ಆಪರೇಷನ್ನಲ್ಲಿ ಭಾರತಕ್ಕೆ ಆದ ಹಾನಿಯ ಬಗ್ಗೆ ಮಾತಾಡ್ತಿದ್ದಾರಲ್ಲ, ಅವ್ರಿಗೊಂದು ಸವಾಲು ಹಾಕಿದ್ರು ಅಜಿತ್ ದೋವಲ್. ಒಂದೇ ಒಂದು ಸ್ಯಾಟಲೈಟ್ ಪಿಕ್ಚರ್ ತೋರಿಸಿ ಅಂತ. ಪಾಕಿಸ್ತಾನದಲ್ಲಿ ಆದಂಥ ಹಾನಿ 7ನೇ ತಾರೀಕಿನಿಂದ ಮುಂಚೆ, 7ನೇ ತಾರೀಕಿನ ನಂತರ ಕಂಪ್ಯಾರಿಸನ್ ಫೋಟೋಗಳಿದ್ದಾವೆ. ಹಾಗೆ ಭಾರತದ ಕಡೆ ಒಂದು ಗಾಜು ಒಡೆದಿರೋ ಫೋಟೋ ಇದ್ದರೂ ತೋರಿಸಿ ಅಂತ ಕೇಳಿದ್ರು. ಚಾಲೆಂಜ್ ಅಂದರೆ ಇದು. ಒಂದು ಸ್ಯಾಟಲೈಟ್ ಫೋಟೋ ತೋರಿಸಿ ಅಂತ ಕೇಳಿಸ್ಕೊಳ್ಳಿ ಒಮ್ಮೆ. Thereafter, a lot of things are said that this thing, foreign press and all these things, they said Pakistan did that and this. You tell me one photograph, one imagery. In, these days, these imageries are from the satellites all over the world. They are this thing, which shows any Indian damage being done, even a glass pane having been torn. Forces will be knowing what's happening in this thing, but I am just telling, they brought out photographs, they wrote this thing, the New York Times, put out very this thing. Only imagery, they said 13 air bases of now and now, before 10th May and after 10th May. Whether it was in Sargoda, or it was in Rahim Yar Khan, or it was in Chaklala, or it was in Rawalpindi, air bases, including the Bellary, where they have got the AVAX, the control system. ಕ್ವಿಕ್ಲಿ ಇನ್ನೊಂದು ಸುದ್ದಿ. ಮಹಾರಾಷ್ಟ್ರದ್ದು ಒಂದು ವಿಡಿಯೋ ಬರ್ತಾ ಇದೆ. ಸಂಜಯ್ ಶಿರ್ಸತ್, ಮಿನಿಸ್ಟರ್ ಸಂಜಯ್ ಶಿರ್ಸತ್, ಶಿವಸೇನೆ ಏಕನಾಥ ಶಿಂದೆ ಬಣದ ಶಾಸಕ ಆಗಿ ಮಿನಿಸ್ಟರ್ ಆದಂಥವರು ರೂಮ್ನಲ್ಲಿ ಸಿಗರೆಟ್ ಸೆತ್ತಾ ಕೂತ್ಕೊಂಡಿರ್ತಾರೆ. ಮುಂದೆ ಹಣದ ರಾಶಿಯ ಚೀಲ ಇದೆ ಅಂತ ಪಕ್ಕದಲ್ಲಿ, ಅದರಲ್ಲಿ ದುಡ್ಡು ಕಾಣಿಸ್ತಾ ಇದೆ ಅಂತ.
ಮಹಾರಾಷ್ಟ್ರ ರಾಜಕಾರಣದಲ್ಲಿ ಜೋರು ಚರ್ಚೆ ಆಗ್ತಾ ಇದೆ. ಎಲ್ಲಿಂದ ಬಂತು ಈ ಕ್ಯಾಶು ಅಂತ ಕೇಳ್ತಾ ಇದ್ದಾರೆ ವಿಪಕ್ಷಗಳವರು. ಪಕ್ಕದ ಸೂಟ್ ಕೇಸ್ನಲ್ಲಿ ಹಣದ ರಾಶಿ ಇದೆ ಅಂತ. ಸಂಜಯ್ ರಾವತ್ ಟ್ವೀಟ್, ಈ ವಿಡಿಯೋ ಮೋದಿ ಗೃಹ ಸಚಿವ ಅಮಿತ್ ಶಾ ನೋಡಬೇಕು, ದೇಶದಲ್ಲಿ ಏನು ನಡೀತಾ ಇದೆ, ಹಣ ತುಂಬಿದ ಚೀಲಗಳು, ಇಷ್ಟೆಲ್ಲ ದುಡ್ಡು ಎಲ್ಲಿಂದ ಬಂತು, ಇಷ್ಟು ದುಡ್ಡು ಹೊತ್ಕೊಂಡು ಯಾರು ಓಡಾಡಬಹುದಾ, ಇನ್ಕಮ್ ಟ್ಯಾಕ್ಸ್ನವರು ಮಿನಿಸ್ಟರ್ ಮೇಲೆ ಆ್ಯಕ್ಷನ್ ತಗೊಳ್ತಾರಾ, ದೇವೇಂದ್ರ ಫಡ್ನವೀಸ್ ಬಗ್ಗೆ ಕನಿಕರ ಆಗ್ತಾ ಇದೆ ಅಂತ. ಅದಕ್ಕೆ ಸಂಜಯ್ ಶಿರ್ಸತ್ ಹೇಳ್ತಾ ಇದ್ದಾರೆ, ಅದು ಬಟ್ಟೆ, ಅದು ದುಡ್ಡಲ್ಲ, ನೀವು ಬಟ್ಟೆ ಅಂತ ಕನ್ಫ್ಯೂಸ್ ಮಾಡ್ಕೊತಾ ಇದ್ದೀರಿ. ನಾನೊಂದು ಪ್ರವಾಸದಿಂದ ಹಿಂತಿರುಗಿ ಬಂದಿದ್ದೆ, ಮಲಗುವ ಕೋಣೆಯಲ್ಲಿ ಬಟ್ಟೆ ತೆಗೆದು ಕೂತ್ಕೊಂಡಿದ್ದೆ, ಆರಾಮಾಗಿ ಕುಳಿತಿದ್ದೀನಿ, ನನ್ನ ನಾಯಿ ಜೊತೆಗಿತ್ತು, ಯಾರೋ ಈ ಟೈಮ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ, ದುಡ್ಡಿನ ಬಗ್ಗೆ ನನಗೆ ಗೊತ್ತಿಲ್ಲ, ಅಷ್ಟು ದುಡ್ಡಿದ್ದಿದ್ರೆ ಕಪಾಟ್ನಲ್ಲಿ ಇಡ್ತಾ ಇದ್ದೆ, ಸೂಟ್ ಕೇಸ್ನಲ್ಲಿ ಯಾಕೆ, ನಮ್ಮಲ್ಲಿ ಮಾತೋಶ್ರೀ ನಿವಾಸ ಇಲ್ಲ ಅಂತ. ಮಾತೋಶ್ರೀ ಉದ್ಧವ್ ಠಾಕ್ರೆ ಅವರ ಮನೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.